ನನ್ನ ಹೆಸರು ಸೌಮ್ಯ. ನಾನು ಬಾಲ್ಯದಿಂದಲೂ ಅನಾಥಳಾಗಿದ್ದೆ. ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಇರುತ್ತಿದ್ದೆ. ಆಕಸ್ಮಿಕವಾಗಿ ನಾನು ಅರುಣ್ನನ್ನು ಭೇಟಿಯಾದಾಗ ಅವನು ನನ್ನನ್ನು ಒಪ್ಪಿಕೊಂಡನು. ನಮ್ಮಿಬ್ಬರ ಪ್ರೀತಿ ಮದುವೆವರೆಗೆ ತಲುಪಿತು. ನಮ್ಮಿಬ್ಬರ ಮದುವೆಯೂ ಆಯಿತು. ನನಗೆ ಇದು ನಂಬಲಾಗಲಿಲ್ಲ. ಏಕೆಂದರೆ ಅನಾಥೆಯಾದ ನನಗೆ ಹೃದಯವಂತ, ನನ್ನನ್ನು ಪ್ರೀತಿಸುವ ಗಂಡ ಸಿಕ್ಕಿದ್ದಾನೆ. ಮದುವೆಯ ನಂತರ ನನ್ನ ಜೀವನ ಸಂತೋಷ ಮತ್ತು ನೆಮ್ಮದಿಯಿಂದ ನಡೆಯುತ್ತಿತ್ತು. ಅರುಣ್ ಹೇಳುತ್ತಿದ್ದನು, ಇದೆಲ್ಲ ನಿನ್ನದೇ, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು. ಚಿಕ್ಕಂದಿನಲ್ಲೇ ಅಪ್ಪ ಅಮ್ಮನ ಪ್ರೀತಿ ಕಳೆದುಕೊಂಡ ನನಗೆ ನನ್ನ ಗಂಡ ಇಷ್ಟೊಂದು ಪ್ರೀತಿ ತೋರಿಸುತ್ತಿರುವುದರಿಂದ ನನಗೆ ಬೇರೆ ಯಾರ ಪ್ರೀತಿಯ ಅಗತ್ಯವೂ ಕಾಣಿಸಲಿಲ್ಲ. ಮೊದಮೊದಲು ನನ್ನ ಅತ್ತೆ ತುಂಬ ಖಡಕ್ಕಾಗಿ ನಡೆದುಕೊಳ್ಳುತ್ತಿದ್ದರು. ಆದರೆ ನಾನು ನಿರ್ಧರಿಸಿದೆ, ಮದುವೆಯ ನಂತರ ನಾನು ಅವರ ಮನಸ್ಸನ್ನು ಗೆಲ್ಲುತ್ತೇನೆ ಎಂದು. ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡನ ಹೊರತಾಗಿ ಅವನ ಅಪ್ಪ ಅಮ್ಮ ಇದ್ದರು. ಅವರಿಗೆ ನನ್ನ ಗಂಡ ಒಬ್ಬರೇ ಮಗನಾಗಿದ್ದನು. ನನ್ನ ಅತ್ತೆ ಮಾವನವರಿಗೆ ಚಿಕ್ಕಂದಿನಲ್ಲೇ ಮದುವೆಯಾಗಿರುವುದರಿಂದ ಈಗ ಅವರಿಗೆ ಅಷ್ಟೇನು ವಯಸ್ಸಾಗಿರಲಿಲ್ಲ. ಮದುವೆಯ ನಂತರ ನನ್ನ ಜೀವನ ಒಂದು ಕನಸಿನಂತೆ ನಡೆಯುತ್ತಿದ್ದು, ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಅವರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಶ್ರಮಜೀವಿ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದರು. ನಾನು ಹೇಳುವ ಮೊದಲೇ ಅವರು ನನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದರು. ನನಗೆ ಒಮ್ಮೆ ಹೊರಗಡೆ ಹೋಗಿ ಊಟ ಮಾಡಬೇಕೆನ್ನುವ ಮನಸ್ಸಾಗಿತ್ತು. ನಾನು ನನ್ನ ಗಂಡನಿಗೆ ನನ್ನ ಆಸೆಯನ್ನು ತಿಳಿಸಿದಾಗ ಅವರು ಹೇಳಿದರು, ನಾನು ನಿನ್ನನ್ನು ನಾಳೆ ಊಟಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಮರುದಿನ ಅವರು ನನ್ನನ್ನು ಕರೆದುಕೊಂಡು ಚಿಕ್ಕ ರೆಸ್ಟೋರೆಂಟ್ಗೆ ಹೋದರು. ನನ್ನ ಮುಖದಲ್ಲಿ ಸಂತೃಪ್ತಿಯ ನಗುವನ್ನು ನೋಡಿ ಅವರು ತುಂಬ ಖುಷಿಪಟ್ಟರು. ನನಗೆ ಪ್ರಪಂಚ ತುಂಬ ಸುಂದರವಾಗಿ ಕಾಣಿಸುತ್ತಿತ್ತು. ನನ್ನ ಗಂಡ ಹೇಳುತ್ತಿದ್ದರು, ನಮ್ಮಿಬ್ಬರ ಬಾಂಧವ್ಯ ಯಾವಾಗಲೂ ಹೀಗೆ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಜೀವನ ಚಿಕ್ಕ ಚಿಕ್ಕ ಖುಷಿಗಳಿಂದ ತುಂಬಿ ಹೋಗಿತ್ತು. ನನ್ನ ಗಂಡ ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗುತ್ತಿದ್ದರು. ನಾನು ಮನೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೆ. ಅತ್ತೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಿರಿಕಿರಿ ಮಾಡುತ್ತಿದ್ದರು. ಆದರೆ ನಾನು ಅವರ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿರಲಿಲ್ಲ. ನನ್ನ ಗಂಡ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದರೆ ನಾನು ಬಿಸಿ ಬಿಸಿ ಚಹಾ ತಿಂಡಿ ಮಾಡಿಕೊಡುತ್ತಿದ್ದೆ. ನನಗೆ ದೊಡ್ಡ ದೊಡ್ಡ ಆಸೆಗಳೇನೂ ಇರಲಿಲ್ಲ. ನನ್ನ ಗಂಡನ ಪ್ರೀತಿ ತುಂಬಿದ ಕೈ ನನ್ನ ತಲೆಯ ಮೇಲೆ ನನ್ನ ಉಸಿರು ಇರುವವರೆಗೆ ಹೀಗೆ ಇರಲಿ ಎಂದು ಬಯಸುತ್ತಿದ್ದೆ. ನನ್ನ ಮದುವೆಯಾಗಿ 8 ತಿಂಗಳು ಕಳೆದು ಹೋಗಿದ್ದವು. ಆದರೆ ನಾನು ಇಲ್ಲಿಯವರೆಗೆ ಗುಡ್ ನ್ಯೂಸ್ ಕೊಟ್ಟಿರಲಿಲ್ಲ. ನನ್ನ ಅತ್ತೆ ಮಾವ ಕೇಳುತ್ತಿದ್ದರು, ಸಿಹಿ ಸುದ್ದಿ ಯಾವಾಗ ಕೊಡುವೆ ಮಗಳೇ ಎಂದು. ಹೀಗೆ ಕಳೆಯುತ್ತಿರುವ ಪ್ರತಿ ದಿನಗಳಲ್ಲಿ ನಾನು ಸಿಹಿ ಸುದ್ದಿಗಾಗಿ ಕಾಯುತ್ತಿದ್ದೆ. ಕೊನೆಗೂ ದೇವರು ನನಗೆ ತಾಯಿಯಾಗುವ ಭಾಗ್ಯ ನೀಡಿದ. ನಾನು ಪ್ರೆಗ್ನೆಂಟ್ ಆಗಿದ್ದೆ. ಅರುಣ್ ತುಂಬ ಸಂತೋಷಪಟ್ಟನು. ಅವನು, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮತ್ತು ನಾವಿಬ್ಬರೂ ನಮ್ಮ ಮಗುವನ್ನು ಚೆನ್ನಾಗಿ ಬೆಳೆಸೋಣ. ನಾವು ನಮ್ಮ ಮಗುವಿನ ಬರುವಿಕೆಗಾಗಿ ಕಾಯುತ್ತಿದ್ದೆವು. ನನ್ನ ಅತ್ತೆಗೆ ಈ ಸುದ್ದಿ ತಿಳಿದಾಗಿನಿಂದ ಅವರಿಗೆ ನನ್ನ ಮೇಲೆ ಇದ್ದ ಅಲ್ಪ ಸ್ವಲ್ಪ ಬೇಸರವು ಈಗ ಪ್ರೀತಿಯಾಗಿ ಬದಲಾಗಿತ್ತು. ಅವರು ಕೂಡ ಈ ದಿನಗಳಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು. ನಾನು ಗಂಡು ಮಗುವಿಗೆ ಜನ್ಮ ನೀಡಿದೆ. ನಮ್ಮ ಮಗುವಿನ ಆಗಮನದಿಂದ ನಮ್ಮ ಮನೆಯಲ್ಲಿ ಸಂತೋಷ ತುಂಬಿ ತುಳುಕಿತು. ನನ್ನ ಗಂಡ ಕೆಲಸಕ್ಕೆ ಹೋಗುತ್ತಿದ್ದರು. ನಾನು ಮಗುವನ್ನು ನೋಡಿಕೊಳ್ಳುತ್ತಿದ್ದೆ. ಹೀಗೆ ದಿನಗಳು ಕಳೆಯುತ್ತಿದ್ದವು. ಮಗುವಿನ ಕಿಲಕಿಲ ನಗು ಮನೆ ತುಂಬಿತ್ತು. ನನ್ನ ಪೂರ್ತಿ ಗಮನ ನನ್ನ ಮಗುವಿನ ಕಡೆಗೆ ಇರುತ್ತಿತ್ತು. ಈಗ ಪುನಃ ನನ್ನ ಅತ್ತೆಯ ವರ್ತನೆ ನನ್ನ ಬಗ್ಗೆ ಬದಲಾಗುತ್ತಾ ಬಂದಿತ್ತು. ಒಂದು ದಿನ ಅವರು ನನಗೆ ಹೇಳಿದರು, ಗಂಡು ಮಗುವಿಗೆ ಜನ್ಮ ನೀಡಿದ ತಕ್ಷಣ ನಿನ್ನ ಕರ್ತವ್ಯ ಮುಗಿದು ಹೋಯ್ತೆ, ನಾನು ನೋಡುತ್ತೇನೆ ನಿನಗೆ ಜವಾಬ್ದಾರಿ ಯಾವಾಗ ಬರುತ್ತದೆ ಎಂದು. ನಾನು ಮೌನವಾಗಿ ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಅವರ ಮನಸ್ಸು ನನ್ನನ್ನು ಈಗಲೂ ಪರಿಪೂರ್ಣವಾಗಿ ಒಪ್ಪಿಕೊಂಡಿಲ್ಲ. ಅವರ ಮಗ ಅವನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾಗಿದ್ದನು. ನನ್ನ ಚಿಕ್ಕಮ್ಮ ನಮ್ಮ ಮದುವೆಗೆ ಒಪ್ಪಿಕೊಂಡಿದ್ದರು. ಆದರೆ ಅರುಣ್ ತಮ್ಮ ಅಮ್ಮನನ್ನು ತುಂಬ ಕಷ್ಟಪಟ್ಟು ಈ ಮದುವೆಗೆ ಒಪ್ಪಿಸಿದ್ದರು. ಒಂದು ದಿನ ನನ್ನ ಗಂಡ ಆಫೀಸ್ನಿಂದ ಮನೆಗೆ ಬಂದಾಗ ನನ್ನ ಅತ್ತೆ ನನ್ನ ಗಂಡನಲ್ಲಿ ದೂರಿದರು, ನಿನ್ನ ಹೆಂಡತಿಗೆ ಸರಿಯಾಗಿ ಬಟ್ಟೆ ವಾಶ್ ಮಾಡಲು ಬರುವುದಿಲ್ಲ. ನನ್ನ ಗಂಡ ನಗುತ್ತಾ ಹೇಳಿದರು, ಇದರಲ್ಲಿ ಅಂಥ ದೊಡ್ಡ ವಿಷಯ ಏನಿದೆ ಅಮ್ಮ, ಅವಳಿಗೆ ಬರದಿದ್ದರೆ ನಾನೇ ಬಟ್ಟೆ ವಾಶ್ ಮಾಡುತ್ತೇನೆ ಎಂದರು. ನನ್ನ ಗಂಡ ನನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತಿದ್ದರೆ ನನ್ನ ಜೀವನ ಏನಾಗುತ್ತಿತ್ತೋ ಗೊತ್ತಿಲ್ಲ. 2 ವರ್ಷ ಹೀಗೆ ಕಳೆದು ಹೋದವು. ಪುನಃ ನನಗೆ ತಾಯಿಯಾಗುವ ಭಾಗ್ಯ ಲಭಿಸಿತು. ನನ್ನ ಗಂಡನಿಗೆ ಈ ವಿಷಯ ತಿಳಿಸಿದಾಗ ಅವರು ತುಂಬ ಖುಷಿಪಟ್ಟರು. ನಾವಿಬ್ಬರೂ ನಮ್ಮ ಮುಂದಿನ ಜೀವನದ ಬಗ್ಗೆ ತುಂಬ ಕನಸುಗಳನ್ನು ಕಾಣುತ್ತಿದ್ದೆವು. ಆದರೆ ಈ ಬಾರಿ ನನ್ನ ಅತ್ತೆಗೆ ಇದರಿಂದ ಯಾವುದೇ ಖುಷಿಯಾಗಲಿಲ್ಲ. ಆದರೂ ಅವರು ನನಗೆ ಆಗಾಗ ಸಿಹಿ ಮಾಡಿಕೊಡುತ್ತಿದ್ದರು. ನಾನು ಇದನ್ನೇ ನನ್ನ ಗೆಲುವು ಎಂದುಕೊಳ್ಳುತ್ತಿದ್ದೆ. ಈ ಬಾರಿ ನಾನು ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ಈಗ ನಮ್ಮ ಸಂಸಾರ ಪರಿಪೂರ್ಣವಾಯಿತು. ಈಗ ನಮ್ಮ ಕುಟುಂಬದಲ್ಲಿ ಖುಷಿ ತುಂಬಿತ್ತು. ಕೆಲವೊಮ್ಮೆ ಕೆಲವು ಕಾರಣಗಳಿಂದ ಚಿಕ್ಕ ಪುಟ್ಟ ಜಗಳ ನಡೆದರೂ ಅದು ನಮ್ಮ ಅತ್ತೆಯ ಕಾರಣದಿಂದ ಆಗುತ್ತಿತ್ತು. ಮಗ ಅಮ್ಮನ ಹಿಂದೆ, ಮಗಳು ಅಪ್ಪನ ತೋಳಿನಲ್ಲಿ. ಈಗ ನಮ್ಮ ಸಂಸಾರದಲ್ಲಿ 2 ಮಕ್ಕಳು, ಕೆಲಸ ಕೂಡ ಜಾಸ್ತಿ ಆಗುತ್ತಿತ್ತು. ನಾನು ದಿನಪೂರ್ತಿ ಮಕ್ಕಳ ಹಿಂದೆ ತಿರುಗುತ್ತಿದ್ದೆ.
ನನಗೆ ದಿನದ ಸಮಯವೇ ಸಾಕಾಗುತ್ತಿರಲಿಲ್ಲ. ಹೀಗಾಗಿ ನನ್ನಿಂದ ಚಿಕ್ಕ ಪುಟ್ಟ ತಪ್ಪುಗಳು ನಡೆಯುತ್ತಿದ್ದವು. ಈ ಚಿಕ್ಕ ಪುಟ್ಟ ತಪ್ಪುಗಳನ್ನೇ ದೊಡ್ಡದು ಮಾಡಿ ನನ್ನ ಅತ್ತೆ ತಮ್ಮ ಮಗನ ಹತ್ತಿರ ಹೇಳುತ್ತಿದ್ದರು. ನೋಡು ಮಗ, ಇಂದು ನಿನ್ನ ಹೆಂಡತಿ ಅಡುಗೆ ಸೀದಿಸಿ ಬಿಟ್ಟಳು, ಇನ್ನೊಂದು ದಿನ ಹಾಲು ಉಕ್ಕಿಸಿ ಬಿಟ್ಟಳು. ಹೀಗೆ ಇವಳು 2 ಮಕ್ಕಳು ಹೆತ್ತಿದ್ದಕ್ಕೆ ತಾನು ಎಲ್ಲರಿಗಿಂತ ಶ್ರೇಷ್ಠ ಅಮ್ಮ ಎಂದುಕೊಳ್ಳುತ್ತಿದ್ದಾಳೆ. ಎಲ್ಲರಿಗೂ ಮಕ್ಕಳಿರುತ್ತಾರೆ. ಎಲ್ಲರೂ ಮಕ್ಕಳನ್ನು ನೋಡಿಕೊಳ್ಳುವ ಜೊತೆಗೆ ಮನೆಯ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಾರೆ. ನಿನ್ನ ಹೆಂಡತಿ ಸರಿಯಾಗಿ ಮನೆ ಕೆಲಸ ಮಾಡಿಕೊಂಡು ಹೋಗುತ್ತಿಲ್ಲ. ನಾನು ಅವರ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಮೌನವಾಗಿ ಇರುತ್ತಿದ್ದೆ. ಏಕೆಂದರೆ ನನಗೆ ಗೊತ್ತಿತ್ತು ನನ್ನ ಗಂಡ ಅವರ ಕೋಪವನ್ನು ಶಾಂತಗೊಳಿಸುತ್ತಾರೆ ಎಂದು. ನಾನು ನನ್ನ ಗಂಡ ರಾತ್ರಿ ನಮ್ಮ ಮಕ್ಕಳ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದೆವು. ನಮ್ಮ ಮಗಳನ್ನು ಡಾಕ್ಟರ್ ಮಾಡಿದರೆ ನಮ್ಮ ಮಗನನ್ನು ಇಂಜಿನಿಯರ್ ಮಾಡಬೇಕು. ನಾವು ಹೀಗೆ ಕನಸು ಕಟ್ಟಿಕೊಂಡಿದ್ದೆವು. ನನ್ನ ಮಾವ ಕೂಡ ಮಕ್ಕಳನ್ನು ಪ್ರೀತಿಸುತ್ತಿದ್ದರು. ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗುವುದು ಮತ್ತು ಕರೆದುಕೊಂಡು ಬರುವುದು ಅವರೇ ಮಾಡುತ್ತಿದ್ದರು. ಹೀಗಿರುವಾಗ ಒಂದು ದಿನ ಅತ್ತೆಯ ದೂರದ ಸಂಬಂಧಿಗಳು ಮನೆಗೆ ಬಂದಿದ್ದರು. ಅತ್ತೆ ನನಗೆ ಒಳ್ಳೆ ರುಚಿಕರವಾದ ಅಡುಗೆ ಮಾಡಲು ತಿಳಿಸಿದರು. ನಾನು ಕೂಡ ಅತಿಥಿಗಳಿಗೆ ಯಾವುದೇ ಕೊರತೆ ಆಗಬಾರದು ಎಂದುಕೊಂಡು ನನ್ನಿಂದ ಎಷ್ಟಾಗುತ್ತದೆ ಅಷ್ಟು ಅಚ್ಚುಕಟ್ಟಾಗಿ ಅಡುಗೆ ಮಾಡಬೇಕು. ಇದರಿಂದಲಾದರೂ ಅತ್ತೆಗೆ ನನ್ನಿಂದ ಖುಷಿಯಾಗಬಹುದು ಎಂದುಕೊಂಡೆ. ನನ್ನ ಗಂಡ ಕೆಲಸಕ್ಕೆ ಹೋಗಿದ್ದರು. ನಾನು ಮನೆಯಲ್ಲಿ ಬೇರೆ ಬೇರೆ ರೀತಿಯ ಅಡುಗೆ ಮಾಡುತ್ತಿದ್ದೆ. ಅತಿಥಿಗಳು ಬಂದಿದ್ದರು. ಮನೆಯಲ್ಲಿ ಚಟುವಟಿಕೆಯ ಗದ್ದಲ ಶುರುವಾಗಿತ್ತು. ಆದರೆ ಅರುಣ್ ಇನ್ನೂ ಮನೆಗೆ ಬಂದಿರಲಿಲ್ಲ. ನಾನು ಅಡುಗೆಯ ಎಲ್ಲ ತಯಾರಿ ಮಾಡಿದ್ದೆ. ಅತ್ತೆಗೆ ಹೇಳಿದೆ, ಅಮ್ಮ, ಅಡುಗೆ ಮನೆಗೆ ಹೋಗಿ ಒಮ್ಮೆ ಅಡುಗೆ ಮಾಡಿರುವುದನ್ನು ನೋಡಿ. ನಾನು ಅಂದುಕೊಂಡಿದ್ದೆ ಇಂದು ಅವರು ಯಾವುದೇ ತಕರಾರು ಮಾಡುವುದಿಲ್ಲ ಎಂದು. ನಾನು ಅವರ ಹೃದಯ ಗೆಲ್ಲುವ ಎಲ್ಲ ಪ್ರಯತ್ನ ಮಾಡಿದ್ದೆ. ಅತ್ತೆಗೆ ಅಡುಗೆ ಇಷ್ಟವಾಯಿತು. ಆದರೆ ಅವರ ಮನಸ್ಸು ಮೊದಲಿನ ಹಾಗೆ ಇತ್ತು. ಯಾವುದೇ ಬದಲಾವಣೆ ಕಾಣಲಿಲ್ಲ. ರಾತ್ರಿ 9 ಗಂಟೆ ಆಯಿತು. ಅರುಣ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಅವನು ಯಾವಾಗಲೂ 8 ಗಂಟೆ ಒಳಗಾಗಿ ಮನೆಗೆ ಬರುತ್ತಿದ್ದನು. ಅತ್ತೆ ಹೇಳಿದರು, ಒಮ್ಮೆ ಅವನಿಗೆ ಫೋನ್ ಮಾಡಿ ನೋಡು, ಎಲ್ಲಿದ್ದಾನೆ ತಿಳಿದುಕೋ. ಎಲ್ಲ ಅತಿಥಿಗಳು ಊಟಕ್ಕೆ ಕುಳಿತಿದ್ದರು. ನಾನು ನನ್ನ ಗಂಡನಿಗೆ ಫೋನ್ ಮಾಡಿದೆ. ಅವರು ರಿಸೀವ್ ಮಾಡಲಿಲ್ಲ. ಸಮಯ ಕಳೆಯುತ್ತಿತ್ತು. ನನ್ನ ಮನಸ್ಸಿನಲ್ಲಿ ತಳಮಳ ಉಂಟಾಗುತ್ತಿತ್ತು. ನಾನು ಅವರಿಗೆ ಪದೇ ಪದೇ ಫೋನ್ ಮಾಡುತ್ತಿದ್ದೆ. ಆದರೆ ಅವರು ರಿಸೀವ್ ಮಾಡುತ್ತಿರಲಿಲ್ಲ. ನಾನು ಅತ್ತೆಗೆ ಹೇಳಿದೆ, ನೀವು ಅತಿಥಿಗಳ ಜೊತೆಯಲ್ಲಿ ಊಟ ಮಾಡಿ. ಅರುಣನಿಗೆ ಮನೆಗೆ ಬರಲು ಎಷ್ಟು ಸಮಯವಾಗುತ್ತದೋ ಗೊತ್ತಿಲ್ಲ. ಒತ್ತಾಯಪೂರ್ವಕವಾಗಿ ನಾನು ಅತ್ತೆಗೆ ಅತಿಥಿಗಳ ಜೊತೆಯಲ್ಲಿ ಊಟಕ್ಕೆ ಕೂರಿಸಿದೆ. ನಾನು ತುಂಬ ಆತಂಕಕ್ಕೆ ಒಳಗಾಗಿ ಪದೇ ಪದೇ ಬಾಗಿಲ ಕಡೆ ನೋಡುತ್ತಿದ್ದೆ. ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ಗದ್ದಲ ಶುರುವಾಯಿತು. ಕೆಲವಷ್ಟು ಜನರು ನಮ್ಮ ಮನೆ ಕಡೆಗೆ ಬರುತ್ತಿದ್ದರು. ನಾನು ನನ್ನ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ಬಾಗಿಲ ಹತ್ತಿರ ಹೋದೆ. ವಠಾರದ ಒಬ್ಬ ಹುಡುಗ ಓಡುತ್ತಾ ಬಂದು, ಸೌಮ್ಯ ಅಕ್ಕ, ಅರುಣ್ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ. ಈ ಮಾತನ್ನು ಕೇಳಿ ನನ್ನ ಕೈಯಲ್ಲಿ ಇದ್ದ ಮಗು ಕೆಳಗೆ ಬೀಳುವುದರಲ್ಲಿತ್ತು. ಅಷ್ಟರಲ್ಲಿ ಅತ್ತೆ ಅವಳನ್ನು ಹಿಡಿದುಕೊಂಡರು. ನಾನು ಕೇಳಿದೆ, ಈಗ ಅವರು ಎಲ್ಲಿದ್ದಾರೆ? ಅವನು ಹೇಳಿದ, ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ನಾನು ಓಡುತ್ತಾ ರಸ್ತೆಗೆ ಹೋಗಿ ಆಟೋ ಹಿಡಿದು ಆಸ್ಪತ್ರೆಗೆ ಹೋದೆ. ಅಲ್ಲಿ ಹೋದ ನಂತರ ನನಗೆ ಗೊತ್ತಾಯಿತು, ನನ್ನ ಗಂಡನ ಜೀವ ಹೊರಟು ಹೋಗಿದೆ. ವಾರ್ಡ್ ಬಾಯ್ ಬಂದು ಈ ವಿಷಯ ನನಗೆ ತಿಳಿಸಿದಾಗ ನನ್ನ ಹೃದಯ ಬಡಿತ ಸ್ತಬ್ಧವಾಯಿತು. ನಾನು ಗೋಡೆಯ ಆಸರೆಯಿಂದ ನೆಲಕ್ಕೆ ಕುಸಿದು ಬಿದ್ದೆ. ಕಣ್ಣೆದುರು ಕತ್ತಲು ಆವರಿಸಿತು. ನನ್ನ ಜೀವನವೇ ಮುಗಿದು ಹೋಯಿತು. ಸ್ವಲ್ಪ ಸಮಯದ ನಂತರ ನನಗೆ ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೆ. ಎದುರಿಗೆ ಒಂದು ಶವವನ್ನು ಇಡಲಾಗಿತ್ತು. ಅದರ ಮುಖವನ್ನು ಬಿಳಿ ಬಟ್ಟೆಯಿಂದ ಮುಚ್ಚಲಾಗಿತ್ತು. ನಾನು ಅಳುತ್ತಾ ಹೋಗಿ ನೋಡಿದೆ. ನನ್ನ ಗಂಡ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿರೋ ಹಾಗೆ ಕಾಣಿಸಿತು. ನಾನು ಅಳುತ್ತಾ ಹೇಳಿದೆ, ಎದ್ದೇಳು ಅರುಣ್, ನೀನು ನನ್ನನ್ನು ಬಿಟ್ಟು ಹೋಗುವ ಹಾಗಿಲ್ಲ. ನನ್ನ ಅಳು ಪೂರ್ತಿ ಹಾಸ್ಪಿಟ್ಲಿಗೆ ಕೇಳಿಸುತ್ತಿತ್ತು. ಯಾರೋ ಹೆಗಲ ಮೇಲೆ ಕೈ ಹಾಕಿ ಹೇಳಿದರು, ಅಕ್ಕ, ಸಮಾಧಾನ ಮಾಡಿಕೊಳ್ಳಿ, ನನ್ನ ಜೀವನವೇ ಮುಗಿದು ಹೋಗಿದೆ. ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ನಾನು ಮನೆಗೆ ಬಂದಾಗ ಅತ್ತೆ ಬಾಗಿಲಲ್ಲಿ ನಿಂತಿದ್ದರು. ತಮ್ಮ ಮಗನ ಶವವನ್ನು ನೋಡಿ ಜೋರಾಗಿ ಅಳಲು ಶುರು ಮಾಡಿದರು. ನನ್ನ ಒಬ್ಬನೇ ಮಗನು ಇನ್ನಿಲ್ಲವಾದನು. ನನ್ನ ಮಾವ ಮಗನ ಅಂತಿಮ ಸಂಸ್ಕಾರದ ತಯಾರಿ ಮಾಡುತ್ತಿದ್ದರು. ನನ್ನ 2 ಮಕ್ಕಳು ನನ್ನನ್ನು ತಬ್ಬಿಕೊಂಡು, ಅಮ್ಮ, ಅಪ್ಪ ಎಲ್ಲಿದ್ದಾರೆ, ಯಾವಾಗ ಬರುತ್ತಾರೆ ಎಂದು ಕೇಳುತ್ತಿದ್ದರು. ನಾನು ಅವರಿಗೆ ಏನೆಂದು ಉತ್ತರಿಸಲಿ? ಮನೆಯಲ್ಲಿ ಎಲ್ಲರೂ ದುಃಖದಲ್ಲಿ ಇದ್ದರು. ಆದರೆ ನನ್ನ ಅತ್ತೆ ನನ್ನ ಗಂಡನ ಸಾವಿಗೆ ನಾನೇ ಕಾರಣ ಎಂದು ದೂರಿದರು. ಇದೆಲ್ಲವೂ ನಿನ್ನಿಂದಲೇ ನಡೆಯಿತು. ಆದರೆ ನಾನು ಏನನ್ನು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಕಣ್ಣೀರಿಗೆ ಕೊನೆ ಇರಲಿಲ್ಲ. ನನ್ನ ಗಂಡನ ಅಂತಿಮ ಸಂಸ್ಕಾರ ನಡೆದು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ನಮ್ಮ ಮನೆಯಲ್ಲಿ ಮೌನ ಆವರಿಸಿತ್ತು. ನಾನು ಗೋಡೆಗೆ ಹೊರಗೆ ಕುಳಿತಿದ್ದೆ. ಮಗಳು ಮಡಿಲಲ್ಲಿ ಇದ್ದಳು. ಮಗ ನನ್ನ ಎದುರಿಗೆ ಕುಳಿತಿದ್ದನು. ನಾನು ಅಳುತ್ತಾ ಮಾತನಾಡುತ್ತಿದ್ದೆ. ಅರುಣ್, ನೀನು ನನ್ನ ಮತ್ತು ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆಂದು ಮಾತು ಕೊಟ್ಟಿದ್ದೆ. ಆದರೆ ನೀನು ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಹೇಗೆ ಬಿಟ್ಟು ಹೋದೆ? ಇದು ಯಾವ ನ್ಯಾಯ? ಈಗ ನಾನೇನು ಮಾಡಲಿ? ನೀವಿಲ್ಲದೆ ನಾನು ಹೇಗೆ ಬದುಕಲಿ? ನನ್ನ ಮಕ್ಕಳನ್ನು ಹೇಗೆ ಬೆಳೆಸಲಿ? ಹೀಗೆ ರಾತ್ರಿ ಪೂರ್ತಿ ನಾನು ಅಳುತ್ತಾ ಕಳೆದಿದ್ದೆ. ವಠಾರದ ಜನರು ಹೇಳುತ್ತಿದ್ದರು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ಈ ಹುಡುಗಿ ಹೇಗೆ ಬದುಕುತ್ತಾಳೆ? ತನ್ನ ಮಕ್ಕಳನ್ನು ಹೇಗೆ ಬೆಳೆಸುತ್ತಾಳೆ? ಅತ್ತೆ ಸಂಪೂರ್ಣವಾಗಿ ಮೌನವಾಗಿದ್ದರು.
ಮಗನ ಸಾವು ಅವರನ್ನು ತಲ್ಲಣಗೊಳಿಸಿತ್ತು. ದಿನಗಳು ಕಳೆಯುತ್ತಿದ್ದವು. ನನ್ನ ಅತ್ತೆಯ ದೃಷ್ಟಿಯಲ್ಲಿ ನಾನು ಇನ್ನೂ ಕೆಟ್ಟವಳಾದೆ. ಈಗ ಈ ಮನೆ ನನಗೆ ಮನೆಯಾಗಿ ಉಳಿದಿರಲಿಲ್ಲ. ಕೇವಲ 4 ಗೋಡೆಗಳಾಗಿ ಕಾಣಿಸಿತು. ಇಲ್ಲಿ ಯಾವುದೇ ಪ್ರೀತಿ ಮಮತೆ ಇರಲಿಲ್ಲ. ನಾನು ದೇವರಲ್ಲಿ ಪ್ರಾರ್ಥಿಸಿಕೊಂಡೆ, ನನಗೆ ಮಕ್ಕಳನ್ನು ಬೆಳೆಸುವ ಶಕ್ತಿ ಕೊಡು ಎಂದು. ನನ್ನ ದುಃಖದ ದಿನಗಳು ಪ್ರಾರಂಭವಾಗಿದ್ದವು. ನನ್ನ ಗಂಡ ಹೋದ ನಂತರ ನಮ್ಮ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಯಾವುದೋ ಮೊದಲಿನ ಹಾಗೆ ಉಳಿಯಲಿಲ್ಲ. ನನ್ನ ಮಗ ಅಂಗಳದಲ್ಲಿ ಆಟ ಆಡುತ್ತಿದ್ದ. ಅತ್ತೆ ಅವನಿಗೆ ಬೈಯುತ್ತಿದ್ದರು. ಈಗ ಮಾವನವರು ಕೂಡ ಬದಲಾಗುತ್ತಾ ಬಂದಿದ್ದರು. ಮಕ್ಕಳ ಚಿಕ್ಕ ಪುಟ್ಟ ತಪ್ಪುಗಳಿಗೂ ಬೈಯುತ್ತಿದ್ದರು. ನಿಮ್ಮ ಅಪ್ಪ ಹೋಗಿಬಿಟ್ಟರು. ಈಗ ನೀವು ನಿಮ್ಮ ಅಮ್ಮನ ಜೊತೆ ಸೇರಿ ಇಲ್ಲಿ ಎಲ್ಲವೂ ಹಾಳು ಮಾಡುತ್ತಿದ್ದೀರಿ. ನಾನು ಮೌನವಾಗಿ ಕೆಲಸ ಮಾಡುತ್ತಿರುತ್ತಿದ್ದೆ. ಅವರ ಮಾತುಗಳಿಗೆ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಒಂದು ದಿನ ಅತ್ತೆ ಅಕ್ಕಪಕ್ಕದ ಮನೆಯವರೊಂದಿಗೆ ಬಹಿರಂಗವಾಗಿ ಹೇಳುತ್ತಿದ್ದರು, ನನ್ನ ಮಗ ತೀರಿ ಹೋದ ಮೇಲೆ ನನ್ನ ಸೊಸೆಗೆ ಸಂಪೂರ್ಣ ಸ್ವತಂತ್ರ ಸಿಕ್ಕಿದೆ. ಅವಳು ಈಗ ಯಾರ ಜೊತೆಗಾದರೂ ಓಡಿ ಹೋಗುತ್ತಾಳೆ. ಗಂಡ ಇಲ್ಲದ ಮಹಿಳೆಯರು ಇದೇ ಕೆಲಸ ಮಾಡುವುದು. ಈಗ ಅಕ್ಕಪಕ್ಕದವರು ನನ್ನನ್ನು ಅನುಮಾನದಿಂದ ನೋಡಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಒಂದು ಸಾಯಂಕಾಲ ನಾನು ಅಡುಗೆ ಮನೆಯಲ್ಲಿ ರಾತ್ರಿ ಊಟದ ತಯಾರಿ ಮಾಡುತ್ತಿದ್ದೆ. ಪಕ್ಕದ ಮನೆಯ ಮಹಿಳೆ ನಮ್ಮ ಮನೆಗೆ ಬಂದಿದ್ದರು. ನನ್ನ ಅತ್ತೆ ಅವರಿಗೆ ಹೇಳುತ್ತಿದ್ದರು, ಇವಳು ವಿಧವೆಯಾಗಿ ಕುಳಿತಿದ್ದಾಳೆ. ಅಪ್ಪ ಅಮ್ಮ ಆಗಲಿ ಅಣ್ಣ ತಮ್ಮಂದಿರಾಗಲಿ ಇಲ್ಲ. ಈಗ ಇವಳನ್ನು ಕೇಳುವವರು ಯಾರೂ ಇಲ್ಲ. ಇದನ್ನು ಕೇಳಿ ನನ್ನ ಕೈಯಲ್ಲಿರೋ ಪಾತ್ರೆ ಕೆಳಕ್ಕೆ ಬಿದ್ದಿತ್ತು. ನಾನು ಅಳುತ್ತಿದ್ದೆ. ಹತ್ತಿರದಲ್ಲಿ ಇದ್ದ ನನ್ನ ಮಗ ಕೇಳುತ್ತಿದ್ದನು, ಅಮ್ಮ ಯಾಕೆ ಅಳುತ್ತಿರುವೆ? ಇನ್ನು ಅಪ್ಪ ವಾಪಸ್ ಬರುವುದಿಲ್ಲವೇ? ನಾನು ಅವನನ್ನು ಎದೆಗವುಚಿಕೊಂಡು ಹೇಳಿದೆ, ಇಲ್ಲ ಮಗನೇ, ನಿಮ್ಮ ಅಪ್ಪ ಯಾವಾಗಲೂ ನಮ್ಮ ಹೃದಯದಲ್ಲಿ ಇರುತ್ತಾರೆ. ಒಂದು ದಿನ ಅತ್ತೆ ನನ್ನ ಮಗನನ್ನು ಬೈಯುತ್ತಾ ಹೇಳಿದರು, ನೀನು ನಿನ್ನ ಅಮ್ಮನಂತೆ ದರಿದ್ರನಾಗುವೆ. ನಾನು ತಾಳ್ಮೆ ಕಳೆದುಕೊಂಡು ಹೇಳಿದೆ, ಅತ್ತೆ, ಅವನು ಇನ್ನೂ ಚಿಕ್ಕವನು. ಅವನ ಮೇಲೆ ನೀವು ಕೋಪಿಸಿಕೊಳ್ಳಬೇಡಿ. ಅತ್ತೆ ನನ್ನನ್ನು ದುರುಗುಟ್ಟಿ ನೋಡುತ್ತಾ ಹೇಳಿದರು, ನಿನ್ನ ನಾಲಿಗೆ ಈಗ ಉದ್ದ ಆಗುತ್ತಿದೆ. ನನ್ನ ಮನೆಯಿಂದ ಆಚೆ ಹೋಗು. ನಾನು ಸುಮ್ಮನಾದೆ. ನನಗೆ ಅರ್ಥವಾಯಿತು ಮಾತು ಬೇರೆ ಕಡೆಗೆ ಹೋಗುತ್ತಿದೆ ಎಂದು. ನಮ್ಮದು 2 ಬಾಡಿಗೆ ಅಂಗಡಿ ಇದ್ದವು. ಅದರಿಂದ ಬಾಡಿಗೆ ಬರುತ್ತಿತ್ತು. ಹೀಗಾಗಿ ಮಗ ಇಲ್ಲದಿದ್ದರೂ ತಮ್ಮ ಜೀವನ ನಡೆಯುತ್ತದೆ ಎನ್ನುವ ಯೋಚನೆ ಅತ್ತೆಗೆ ಇತ್ತು. ಈಗ ನನಗೆ ಅರ್ಥವಾಗಿತ್ತು. ಇವರಿಗೆ ತಮ್ಮ ಆಸ್ತಿಯಲ್ಲಿ ನಮಗೂ ಪಾಲು ಕೊಡಬೇಕಾಗುತ್ತದೆ ಎಂದು ನಮ್ಮನ್ನು ಮನೆಯಿಂದ ಹೊರಹಾಕುವ ಪ್ಲ್ಯಾನ್ ಮಾಡಿದ್ದಾರೆ. ನನಗೆ ಇದೆಲ್ಲದರ ಅವಶ್ಯಕತೆ ಇರಲಿಲ್ಲ. ನನಗೆ ಬೇಕಿರುವುದು ಉಳಿಯಲು ಒಂದು ಮನೆ, ನಮ್ಮ ಮಕ್ಕಳಿಗೆ 2 ಹೊತ್ತಿನ ಊಟ ಅಷ್ಟೇ. ನನಗೆ ಇಷ್ಟು ಸಿಕ್ಕಿದರೆ ಅದೇ ಹೆಚ್ಚಾಗಿತ್ತು. ನಾನು ಅಡುಗೆ ಮಾಡುತ್ತಿದ್ದೆ. ಆದರೆ ಅತ್ತೆ ಮಾವ ಎಲ್ಲ ಊಟ ತಿಂದು ಮುಗಿಸುತ್ತಿದ್ದರು. ನನಗೂ ನನ್ನ ಮಕ್ಕಳಿಗೂ ಸರಿಯಾಗಿ ಊಟ ಇರುತ್ತಿರಲಿಲ್ಲ. ನನ್ನ ಮಕ್ಕಳು ಹಸುವಿನಿಂದ ಬಳಲುತ್ತಿದ್ದರು. ನಮ್ಮ ವಠಾರದಲ್ಲಿ ನನ್ನ ಅತ್ತೆ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಿದ್ದರು. ಅವರು ಹೇಳುತ್ತಿದ್ದರು, ನೀನು ನನ್ನ ಮಗನನ್ನು ನನ್ನಿಂದ ಕಿತ್ತುಕೊಂಡು ನನ್ನ ಸುಖ ಸಂತೋಷವನ್ನು ಹಾಳು ಮಾಡಿದೆ. ಒಂದು ದಿನ ಅವರು ಕೋಪದಿಂದ ನನ್ನ ವಸ್ತುಗಳನ್ನು ಎತ್ತಿ ಅಂಗಳಕ್ಕೆ ಬಿಸಾಡಿದರು. ಈಗ ನನಗೆ ಅರ್ಥವಾಗಿತ್ತು, ಈ ಮನೆ ನನ್ನದಲ್ಲ. ನನ್ನ ಮಕ್ಕಳು ಗಾಬರಿಯಾಗಿದ್ದರು. ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಮಕ್ಕಳಿಬ್ಬರೂ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದರು. ನನ್ನ ಅತ್ತೆ ಜೋರಾಗಿ ಕಿರುಚುತ್ತಾ ಹೇಳುತ್ತಿದ್ದರು, ತೊಲಗಿ ನನ್ನ ಮನೆಯಿಂದ. ನಿಮಗೆ ಈ ಮನೆಯಲ್ಲಿ ಇರಲು ಯಾವುದೇ ಹಕ್ಕಿಲ್ಲ. ಹಕ್ಕು ಇರುವುದು ನನ್ನ ಮಗನಿಗೆ. ಈಗ ನನ್ನ ಮಗ ಇಲ್ಲ, ನಿಮಗೆ ಏನೂ ಸಿಗುವುದಿಲ್ಲ. ನಾನು ನನ್ನ ವಸ್ತುಗಳನ್ನು ಕಟ್ಟಿಕೊಂಡು ಮಕ್ಕಳನ್ನು ಕರೆದುಕೊಂಡು ಹೊರಗೆ ಹೋಗಲು ಹೆಜ್ಜೆ ಹಾಕಿದೆ. ನನಗೆ ಒಂದು ನಂಬಿಕೆ ಇತ್ತು, ಯಾರಿಗೆ ಯಾರ ಸಹಾಯವೂ ಇರುವುದಿಲ್ಲವೋ ಅವರಿಗೆ ದೇವರು ಇರುತ್ತಾನೆ. ನಾನು ಅಲ್ಲಿಂದ ಹೊರಡುವ ಮೊದಲು ಒಮ್ಮೆ ತಿರುಗಿ ಮನೆಯನ್ನು ನೋಡಿದೆ. ನನಗೆ ಇನ್ನು ಈ ಮನೆಯ ಋಣ ತೀರಿತು. ನನ್ನ ಮಗ ನನ್ನ ಸೀರೆಯ ಸೆರಗು ಹಿಡಿದುಕೊಂಡಿದ್ದ. ಮಗಳು ಮಡಿಲಲ್ಲಿ ಇದ್ದಳು. ಮಗ ಕೇಳಿದ, ಅಮ್ಮ, ನಾವು ಈಗ ಎಲ್ಲಿಗೆ ಹೋಗುತ್ತಿದ್ದೇವೆ? ಆದರೆ ನನ್ನ ಬಳಿ ಉತ್ತರ ಇರಲಿಲ್ಲ. ನಾನು ಗಲ್ಲಿಯ ಸ್ವಲ್ಪ ದೂರ ಹೋಗಿ ಯೋಚಿಸುತ್ತಾ ನಿಂತೆ. ಈಗ ನಾನು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವುದು? ಈ ಊರಿನಲ್ಲಿ ನಮಗೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ಕೊನೆಗೆ ಮಕ್ಕಳನ್ನು ಕರೆದುಕೊಂಡು ಊರಿನ ಹೊರಗೆ ಒಂದು ಮರದ ಕೆಳಗೆ ಹೋಗಿ ಕುಳಿತುಕೊಂಡೆ. ಕತ್ತಲಾಗುತ್ತಾ ಬಂದಿತ್ತು. ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು. ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು ನನ್ನನ್ನು ನಾನು ಸಂಭಾಳಿಸಿಕೊಂಡೆ. ಸ್ವಲ್ಪ ಸಮಯದಲ್ಲಿ ನನ್ನನ್ನು ಹುಡುಕುತ್ತಾ ಒಬ್ಬ ಹುಡುಗ ಬಂದನು. ಅವನು, ಸೌಮ್ಯ ಅಕ್ಕ, ನಿಮ್ಮನ್ನು ನಿಮ್ಮ ಅತ್ತೆ ಕರೆಯುತ್ತಿದ್ದಾರೆ. ನೀವು ಆ ಮನೆಗೆ ವಾಪಸ್ ಬಂದು ಉಳಿಯಬೇಕೆಂದರೆ ಒಂದು ಕಂಡೀಷನ್ ಹಾಕಿದ್ದಾರೆ. ನಾನು ಕೇಳಿದೆ, ಏನದು ಕಂಡೀಷನ್? ಆ ಹುಡುಗ ತಲೆ ತಗ್ಗಿಸಿ ಹೇಳಿದನು, ನೀವು ಆ ಮನೆಯಲ್ಲಿ ಕೆಲಸದವರಾಗಿ ಇರಬೇಕಂತೆ. ನಿಮಗೆ ಯಾವುದೇ ಹಕ್ಕು ಇರುವುದಿಲ್ಲ. ನೀವು ಅವರಿಗೆ ತಿರುಗಿ ಏನನ್ನು ಮಾತನಾಡುವಂತಿಲ್ಲ. ನೀವು ಸುಮ್ಮನೆ ಕೆಲಸ ಮಾಡಿಕೊಂಡಿರಬೇಕಂತೆ. ನನಗೆ ಮನೆಗೆ ಹೋಗದ ವಿನಃ ಬೇರೆ ಯಾವ ದಾರಿಯೂ ಇರಲಿಲ್ಲ. ನನ್ನ ಮಕ್ಕಳ ಮುಖವನ್ನು ನೋಡಿ ನಾನು ಮನೆಗೆ ಹೋಗಲು ಒಪ್ಪಿಕೊಂಡೆ. ನಾನು ಮನೆಗೆ ಬಂದಾಗ ಅತ್ತೆ ನನ್ನನ್ನು ಒಳಗೆ ಕರೆದುಕೊಂಡರು. ಬಾಗಿಲಲ್ಲಿ ಮಾವ ಕುಳಿತಿದ್ದರು. ಅವರ ಬಿಹೇವಿಯರ್ ಕೂಡ ಈಗ ಬದಲಾಗಿತ್ತು. ಈಗ ಈ ಮನೆಯಲ್ಲಿ ನನ್ನ ಪರಿಸ್ಥಿತಿ ಇನ್ನಷ್ಟು ಕಠಿಣವಾಯಿತು.
ಬೆಳಿಗ್ಗೆ ಬೇಗನೆ ಏಳುವುದು, ಕಸ ಗುಡಿಸುವುದು, ಪಾತ್ರೆ ತೊಳೆಯುವುದು, ಅಡುಗೆ ಕೆಲಸ ಎಲ್ಲವೂ ನನ್ನದೇ ಆಗಿತ್ತು. ಮೊದಲು ಅತ್ತೆ ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಿದ್ದರು. ಈಗ ಅವರ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕಿತ್ತು. ನಾನು ದಿನಪೂರ್ತಿ ಮಷಿನಂತೆ ಕೆಲಸ ಮಾಡುತ್ತಿದ್ದೆ. ಊಟ ಮಾಡುವಾಗ ಅತ್ತೆ ಮಾವ ಇಬ್ಬರೇ ಕುಳಿತು ಊಟ ಮಾಡುತ್ತಿದ್ದರು. ಕೆಲವೊಮ್ಮೆ ನನ್ನ ಮಕ್ಕಳಿಗೂ ಊಟ ಇರುತ್ತಿರಲಿಲ್ಲ. ನನ್ನ ಮಗ ಹಸಿವಿನಿಂದ ಅಮ್ಮ ನನಗೆ ತುಂಬ ಹಸಿವಾಗುತ್ತಿದೆ ಎನ್ನುತ್ತಿದ್ದ. ನಾನು ಕೈ ಮುಗಿದು ಅತ್ತೆಯಲ್ಲಿ ಕೇಳಿಕೊಳ್ಳುತ್ತಿದ್ದೆ, ಅತ್ತೆ ಮಕ್ಕಳಿಗಾದರೂ ತಿನ್ನಲು ಕೊಡಿ. ಅವರು ಒಂದು ಒಣಗಿದ ಚಪಾತಿ ಬಿಸಾಡಿ, ತೆಗೆದುಕೋ, ಇದನ್ನು ನಿನ್ನ ಮಕ್ಕಳಿಗೆ ಕೊಡು ಎನ್ನುತ್ತಿದ್ದರು. ನಾನು ಅದನ್ನು ತೆಗೆದುಕೊಂಡು ಇಬ್ಬರು ಮಕ್ಕಳಿಗೆ ಕೊಟ್ಟೆ. ನನ್ನ ಕಣ್ಣು ತುಂಬಿ ಬಂದಿತ್ತು. ನನಗೆ ಇಂದು ಯಾವ ಪರಿಸ್ಥಿತಿ ಬಂದಿದೆ? ನನ್ನ ಗಂಡ ಬದುಕಿದ್ದರೆ ನನ್ನ ಮಕ್ಕಳು ಒಣಗಿದ ಚಪಾತಿ ತಿನ್ನಬೇಕಾಗಿರಲಿಲ್ಲ. ದುಃಖದಿಂದ ನನ್ನ ಕರುಳು ಕಿತ್ತು ಬಂದಂತಾಗುತ್ತಿತ್ತು. ನಾನು ಏನು ಮಾಡಲಾಗದೆ ಅಸಹಾಯಕಳಾದೆ. ಮರುದಿನ ನನ್ನ ಮಗಳಿಗೆ ಜ್ವರ ಬಂದಿತ್ತು. ನಾನು ನನ್ನ ಮಾವನವರ ಬಳಿ ಹೋದೆ. ಏಕೆಂದರೆ ಅತ್ತೆಯ ಮನಸ್ಸಿನಲ್ಲಿ ನನ್ನ ಮಕ್ಕಳ ಬಗ್ಗೆ ಯಾವುದೇ ಕರುಣೆ ಪ್ರೀತಿ ಇರಲಿಲ್ಲ. ಮಾವನವರಿಗೆ ಸ್ವಲ್ಪವಾದರೂ ಇರಬಹುದು ಎಂದು ನಾನು ಹೋಗಿ ಕೇಳಿದೆ. ಕವಿತಾಳಿಗೆ ಹುಷಾರಿಲ್ಲ, ಅವಳಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಸ್ವಲ್ಪ ಹಣ ಇದ್ದರೆ ಕೊಡಿ. ಅವರು ಹೇಳಿದರು, ನಿನಗೆ ಹುಚ್ಚು ಹಿಡಿದಿದೆಯಾ? ನನ್ನ ಎಲ್ಲ ಬಾಡಿಗೆ ಹಣವನ್ನು ನಿನಗೆ ಕೊಟ್ಟು ಖರ್ಚು ಮಾಡಬೇಕೆ? ಅವರು ಹಣ ಕೊಡಲು ನಿರಾಕರಿಸಿದರು. ನಾನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಡಾಕ್ಟರ್ ಚೆಕಪ್ ಮಾಡಿ ಹೇಳಿದರು, ನಿನ್ನ ಮಗಳಿಗೆ ಯಾವುದೇ ಕಾಯಿಲೆ ಇಲ್ಲ. ಅವಳು ಸರಿಯಾದ ಊಟ ಸಿಗದೆ ಅಶಕ್ತಿಯಿಂದ ಬಳಲುತ್ತಿದ್ದಾಳೆ. ಅವಳಿಗೆ ಚೆನ್ನಾಗಿ ತಿನ್ನಲು ಕುಡಿಯಲು ಕೊಡಿ. ನಾನು ಕಷ್ಟಪಟ್ಟು ನನ್ನ ದುಃಖವನ್ನು ತಡೆದುಕೊಂಡು ನನ್ನ ಮಗಳನ್ನು ಕರೆದುಕೊಂಡು ಮನೆಗೆ ಬಂದೆ. ದಿನ ಕಳೆದಂತೆ ನನ್ನ ಮಕ್ಕಳು ಅಶಕ್ತರಾಗುತ್ತಾ ಬಂದರು. ನಾನು ಅತ್ತೆಯಲ್ಲಿ ಮತ್ತೆ ಕೇಳಿಕೊಂಡೆ, ಅತ್ತೆ ಮಕ್ಕಳಿಗೆ ಸರಿಯಾಗಿ ತಿನ್ನಲು ಕೊಡಿ. ನನ್ನ ಮಕ್ಕಳು ದಿನದಿಂದ ದಿನಕ್ಕೆ ಅಶಕ್ತರಾಗುತ್ತಿದ್ದಾರೆ. ಅವರು ಹೇಳಿದರು, ನಿನ್ನ ಮಕ್ಕಳ ಬಗ್ಗೆ ನಿನಗೆ ಅಷ್ಟೊಂದು ಕಾಳಜಿ ಇದ್ದರೆ ನಿನ್ನ ಗಂಡನನ್ನು ಏಕೆ ಕೊಂದೆ? ನಾನು ದಂಗಾಗಿ ಹೋದೆ. ಅಮ್ಮ, ನೀವು ಏನು ಹೇಳುತ್ತಿದ್ದೀರಿ? ನಾನೇಕೆ ನನ್ನ ಗಂಡನನ್ನು ಕೊಲ್ಲಲಿ? ಸರಿ ಸರಿ, ನೀನು ಕೊಲ್ಲಲಿಲ್ಲ, ನಿನ್ನ ದುರಾದೃಷ್ಟ ಅವನನ್ನು ಕೊಂದಿತ್ತು. ನಾನು ಸುಮ್ಮನಾದೆ. ಇಂಥವರ ಜೊತೆ ಏನು ಮಾತನಾಡಿ ಯಾವುದೇ ಪ್ರಯೋಜನ ಇಲ್ಲ. ನಾನೇ ಏನಾದರೂ ಮಾಡಬೇಕು ಎಂದು ತೀರ್ಮಾನಿಸಿ ಮರುದಿನ ಪಕ್ಕದವರ ಮನೆಗೆ ಕೆಲಸ ಕೇಳಲು ಹೋದೆ. ಅವರು ಹೇಳಿದರು, ಸೌಮ್ಯ, ನೀನು ನಿನ್ನ ಮಕ್ಕಳಿಗಾಗಿ ಕಷ್ಟಪಡುವುದೇನೋ ಸರಿ, ಆದರೆ ಇದಕ್ಕೆ ನಿನ್ನ ಅತ್ತೆಯ ಒಪ್ಪಿಗೆ ಪಡೆದುಕೊಳ್ಳುವುದು ಒಳ್ಳೆಯದು. ನಾನು ನನ್ನ ಅತ್ತೆಯ ಒಪ್ಪಿಗೆ ಕೇಳಿದಾಗ ಅವರು ಕೋಪದಿಂದ, ಈ ಮನೆಯ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗುವುದಿಲ್ಲ, ನಾನು ನಿನಗೆ ಅನುಮತಿ ಕೊಡುವುದಿಲ್ಲ ಎಂದರು. ನಾನು ನನ್ನ ಮಕ್ಕಳ ಹೊಟ್ಟೆ ತುಂಬಿಸಲು ಏನಾದರೂ ಮಾಡಲೇಬೇಕಿತ್ತು. ನನ್ನ ಅತ್ತೆ ಮಾವ ದಿನದಿಂದ ದಿನಕ್ಕೆ ನನ್ನ ಜೊತೆ ಇನ್ನಷ್ಟು ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದರು. ಮಗ ಆಟ ಆಡಿದರೂ ಬೈಯುತ್ತಿದ್ದರು, ಮಗಳು ಅಳುತ್ತಿದ್ದರೂ ಬೈಯುತ್ತಿದ್ದರು. ಇದರಿಂದ ನಾನು ರೋಸಿ ಹೋಗಿದ್ದೆ. ನಾನು ನನ್ನ ಮಗನಿಗೆ ಹೇಳಿದೆ, ಮಗ, ನಾನು ನಿಮ್ಮನ್ನು ಹಸಿವಿನಿಂದ ಸಾಯಲು ಬಿಡುವುದಿಲ್ಲ. ರಾತ್ರಿ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ, ದೇವರೇ, ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಿಸುವ ಯಾವುದಾದರೂ ದಾರಿ ತೋರಿಸು ಎಂದು. ಆದರೆ ಬೆಳಗಾಗುತ್ತಲೇ ಮತ್ತೆ ಅದೇ ಬೈಗಳು, ಅದೇ ಹಸಿವು ನನ್ನನ್ನು ಕಂಗೆಡಿಸಿತು. ಮಕ್ಕಳ ಬಟ್ಟೆ ಕೂಡ ತುಂಬ ಹಳೆಯದಾಗಿತ್ತು. ನನ್ನ ಮಕ್ಕಳು ತುಂಬ ಅಶಕ್ತರಾಗಿದ್ದರು. ಆದರೂ ನನ್ನ ಅತ್ತೆ ಮಾವನವರಿಗೆ ಅವರ ಮೇಲೆ ಕರುಣೆ ಬರಲಿಲ್ಲ. ನನ್ನ ಅತ್ತೆ ನೆರೆಹೊರೆಯವರಿಗೆ ಹೇಳುತ್ತಿದ್ದರು, ಈ ಹೆಂಗಸು ನನ್ನ ಮನೆಯಲ್ಲಿ ಉಳಿದುಕೊಂಡಿದ್ದಾಳೆ, ಆದರೆ ಇವಳಿಂದ ನನಗೆ ಏನೂ ಪ್ರಯೋಜನ ಇಲ್ಲ. ಜನರು ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಕನಿಕರದಿಂದ ನೋಡುತ್ತಿದ್ದರು, ಆದರೆ ಯಾವುದೇ ಸಹಾಯ ಮಾಡುತ್ತಿರಲಿಲ್ಲ. ಈ ಅವಮಾನ ನನ್ನ ಜೀವವನ್ನೇ ಕಿತ್ತು ತಿನ್ನುತ್ತಿತ್ತು. ನನ್ನ ಮಗ ಕೇಳುತ್ತಿದ್ದನು, ಅಮ್ಮ, ನಾವು ಯಾವಾಗ ಹೊಟ್ಟೆ ತುಂಬ ಊಟ ಮಾಡುವುದು? ನಾನು ಹೇಳುತ್ತಿದ್ದೆ, ಚಿಂತೆ ಮಾಡಬೇಡ ಮಗ, ನಿಮ್ಮ ಅಪ್ಪನ ಆಶೀರ್ವಾದ ನಮ್ಮ ಮೇಲೆ ಇದೆ. ನಾವು ಕೂಡ ಹೊಟ್ಟೆ ತುಂಬ ಒಳ್ಳೆಯ ಊಟ ಮಾಡುತ್ತೇವೆ. ಆದರೆ ನನಗೆ ನಿಜವಾಗಿ ಇಂತಹ ದಿನಗಳು ಬರುತ್ತವೆ ಎನ್ನುವ ನಂಬಿಕೆ ಇರಲಿಲ್ಲ. ಒಂದು ದಿನ ನಾನು ಬೆಳಿಗ್ಗೆ 10 ಗಂಟೆಯಾದರೂ ಎದ್ದಿರಲಿಲ್ಲ. ನನ್ನ ಆರೋಗ್ಯ ಸರಿ ಇರಲಿಲ್ಲ. ನನಗೆ ಎದ್ದೇಳುವಷ್ಟು ಶಕ್ತಿ ಕೂಡ ಇರಲಿಲ್ಲ. ನನ್ನ ಅತ್ತೆ ಜೋರಾಗಿ ಕಿರುಚುತ್ತಿದ್ದರು, ಎದ್ದೇಳು ದರಿದ್ರದವಳೆ, ಹೊರಟು ಹೋಗು ನನ್ನ ಮನೆಯಿಂದ. ನಾನು ಕಣ್ಣು ಬಿಟ್ಟಾಗ ಅವರ ಕೈಯಲ್ಲಿ ನನ್ನ ಸಾಮಾನುಗಳಿದ್ದವು. ಅವರು ಹೇಳಿದರು, ಇನ್ನು ನಾನು ನಿನ್ನನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನೀನು ನಿನ್ನ ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋಗು. ನಾನು ಅವರಲ್ಲಿ ಕೈ ಮುಗಿದು ಕೇಳಿಕೊಂಡೆ, ಅಮ್ಮ, ನನ್ನ ಆರೋಗ್ಯ ಸರಿಯಿಲ್ಲ, ದಯವಿಟ್ಟು ಹೀಗೆ ಮಾಡಬೇಡಿ. ಆದರೆ ಅವರು ಕೇಳಲಿಲ್ಲ. ನನ್ನನ್ನು ನೂಕಿ ಹೊರಹಾಕಿದರು. ನನ್ನ ಮಗ ಕೇಳಿದನು, ಅಮ್ಮ, ಈಗ ನಾವು ಎಲ್ಲಿಗೆ ಹೋಗುವುದು? ನನ್ನ ಅತ್ತೆ ಸಾಮಾನುಗಳನ್ನು ಬಾಗಿಲಿನಿಂದ ಆಚೆ ಎಸೆದರು. ನಾನು ಮನೆ ಬಾಡಿಗೆಗೆ ಕೊಡುತ್ತೇನೆ. ಇನ್ನು ನಿನಗೆ ಈ ಮನೆಯಲ್ಲಿ ಯಾವುದೇ ಜಾಗ ಇಲ್ಲ. ಇನ್ನು ನಿಮ್ಮ ಭಾರವನ್ನು ನಾವು ಹೊರುವುದಿಲ್ಲ. ನೆರೆಹೊರೆಯವರು ತಮ್ಮ ಮನೆಯ ಕಿಟಕಿಯಿಂದ ಇಣುಕಿ ನೋಡುತ್ತಿದ್ದರು. ಆದರೂ ನಾನು ಧೈರ್ಯ ಮಾಡಿ ಹೇಳಿದೆ, ಅಮ್ಮ, ನನ್ನ ಆರೋಗ್ಯ ಸರಿಯಿಲ್ಲ, ನನ್ನ ಮಕ್ಕಳು ಚಿಕ್ಕವರು, ನಾವು ಎಲ್ಲಿಗೆ ಹೋಗುವುದು? ಅವರು ಹೇಳಿದರು, ನನಗೆ ಗೊತ್ತಿಲ್ಲ, ನೀನು ಎಲ್ಲಿಗಾದರೂ ಹೋಗು. ಅವರು ತಟ್ಟನೆ ಬಾಗಿಲು ಹಾಕಿಕೊಂಡರು.
ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಸಾಮಾನುಗಳನ್ನು ಎತ್ತಿಕೊಂಡು ಜ್ವರದಿಂದ ನಡುಗುತ್ತಾ ಅಲ್ಲಿಂದ ಹೊರಟೆ. ನನಗೆ ಈ ಪ್ರಪಂಚದಲ್ಲಿ ಯಾರೂ ಇರಲಿಲ್ಲ. ಒಬ್ಬಳೇ ಚಿಕ್ಕಮ್ಮ ಇದ್ದರು. ಆದರೆ ಅವರು ನನ್ನನ್ನು ಈ ಪರಿಸ್ಥಿತಿಯಲ್ಲಿ ಮನೆಗೆ ಸೇರಿಸಿಕೊಳ್ಳುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು. ಆದರೂ ಅವರ ಮನೆಗೆ ಹೋದೆ. ಅವರು ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ನೋಡಿ, ಈಗ ಇಲ್ಲಿಂದ ಏನು ತೆಗೆದುಕೊಂಡು ಹೋಗಲು ಬಂದಿರುವೆ? ನನ್ನ ಅಳುವ ಮುಖ ನೋಡಿ ಅವರಿಗೆ ಎಲ್ಲವೂ ಅರ್ಥವಾಗಿತ್ತು. ನಾನು ನನ್ನ ಗಂಡನನ್ನು ಕಳೆದುಕೊಂಡ ಮೇಲೆ ನನ್ನ ಅತ್ತೆ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ ಎಂದು ಹೇಳಿದೆ. ಅವರು ಹೇಳಿದರು, ನೀನು ಮನೆಯೊಳಗೆ ಕಾಲಿಡುವ ಪ್ರಯತ್ನ ಮಾಡಬೇಡ. ನಿನ್ನ ಅಮ್ಮ ತೀರಿ ಹೋದ ಮೇಲೆ ನಿನ್ನನ್ನು ನನ್ನ ವಶಕ್ಕೆ ಒಪ್ಪಿಸಿದರು. ನಾನು ನಿನ್ನನ್ನು ಸಾಕಿ ಬೆಳೆಸಿ ಮದುವೆ ಮಾಡಿಕೊಟ್ಟಿದ್ದೇನೆ. ನೀನು ನಿನ್ನ ಗಂಡನನ್ನು ಕಳೆದುಕೊಂಡ ಮೇಲೆ ನಾನು ನಿನ್ನನ್ನು ಪುನಃ ಸೇರಿಸಿಕೊಳ್ಳುವುದಿಲ್ಲ. ಎಲ್ಲಿವರೆಗೆ ನಾನು ನಿನ್ನ ಭಾರವನ್ನು ಹೊತ್ತುಕೊಳ್ಳುವುದು? ಹೊರಟು ಹೋಗು ಇಲ್ಲಿಂದ. ಈ ಮನೆಯ ಬಾಗಿಲು ನನಗೆ ಮುಚ್ಚಿತ್ತು. ನಾನು ಅಳುತ್ತಾ ಅಲ್ಲಿಂದ ವಾಪಸ್ ಬಂದೆ. ದಿನಪೂರ್ತಿ ಅಲ್ಲಿ ಇಲ್ಲಿ ಅಲಿಯುತ್ತಾ ಕಳೆದೆ. ಈಗ ಕತ್ತಲಾಗುತ್ತಾ ಬಂದಿತ್ತು. ನನಗೆ ಯೋಚನೆಯಾಯಿತು, ಮುಂದೇನು? ಎಲ್ಲಿಗೆ ಹೋಗುವುದು? ನನಗೆ ರಸ್ತೆಯಲ್ಲಿ ರಾತ್ರಿ ಕಳೆಯುವಷ್ಟು ಧೈರ್ಯ ಇರಲಿಲ್ಲ. ಹಳೆಯ ಪಾರ್ಕ್ ಕಾಣಿಸಿತು. ನಾನು ಪಾರ್ಕ್ ಮೂಲೆಯಲ್ಲಿ ನನ್ನ ಮಕ್ಕಳೊಂದಿಗೆ ಕುಳಿತುಕೊಂಡಿದ್ದೆ. ನನ್ನ ಮಗಳು ಚಳಿಯಿಂದ ನಡುಗುತ್ತಿದ್ದಳು. ನಾನು ಭಯದಿಂದ ನಡುಗುತ್ತಿದ್ದೆ. ನಾಯಿ ಬೊಗಳುತ್ತಿದ್ದವು. ನಾನು ನನ್ನ ಮಕ್ಕಳಿಗೆ ಧೈರ್ಯ ತುಂಬುತ್ತಾ ಕುಳಿತಿದ್ದೆ. ಬೆಳಗಾಯಿತು. ಸೂರ್ಯ ಮೇಲೆ ಬಂದಿದ್ದನು. ನನ್ನ ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ನಮ್ಮ ಬಳಿಗೆ ಒಬ್ಬಳು ಭಿಕ್ಷುಕಿ ಬಂದಳು. ಅವಳು ಒಂದು ಚಪಾತಿ ಕೊಟ್ಟು ಹೇಳಿದಳು, ನಿನ್ನ ಮಕ್ಕಳಿಗೆ ಕೊಡು. ನಾನು ಚಪಾತಿ 2 ಭಾಗ ಮಾಡಿ ನನ್ನ ಮಕ್ಕಳಿಗೆ ಕೊಟ್ಟೆ. ಸ್ವಲ್ಪ ಸಮಯದ ನಂತರ ಪಾರ್ಕಿಗೆ ಜನರು ಬರಲು ಶುರು ಮಾಡಿದರು. ನನ್ನನ್ನು ಅಲ್ಲಿಂದ ಹೊರಹಾಕಿದರು. ಜನರು ನನ್ನನ್ನು ಭಿಕ್ಷುಕಿ ಎಂದುಕೊಂಡಿದ್ದರು. ನಾನು ಇನ್ನೊಂದು ರಸ್ತೆಗೆ ಬಂದು ಅಳುತ್ತಾ ಕುಳಿತು ನನ್ನ ಗಂಡನನ್ನು ನೆನಪಿಸಿಕೊಳ್ಳುತ್ತಿದ್ದೆ. ನೀವು ಬದುಕಿದ್ದರೆ ನನಗೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನ ಮಕ್ಕಳನ್ನು ಕರೆದುಕೊಂಡು ನಾನು ಅಲಿಯುತ್ತಿದ್ದೆ. ಆಗ ಒಬ್ಬಳು ಮಹಿಳೆ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ನಾನು ಅಸಹಾಯಕಳೆಂದು ಅರ್ಥ ಮಾಡಿಕೊಂಡಿದ್ದರು. ಅವರು ಹೇಳಿದರು, ಬನ್ನಿ ಅಕ್ಕ, ನಮ್ಮ ಮನೆಯಲ್ಲಿ ಒಂದು ಕೋಣೆ ಖಾಲಿ ಇದೆ, ಅಲ್ಲೇ ಇರುವಿರಂತೆ. ಈ ಅಪರಿಚಿತ ಮಹಿಳೆ ಪ್ರೀತಿಯಿಂದ ನನ್ನ ಕೈ ಹಿಡಿದು ಮೇಲೆ ಎತ್ತಿದರು. ನನ್ನ ಮಕ್ಕಳನ್ನು ಕರೆದುಕೊಂಡು ನಾನು ಅವರ ಹಿಂದೆ ಹಿಂದೆ ಹೋದೆ. ಅವರು ಸಣ್ಣ ಸಣ್ಣ ಗಲ್ಲಿಯಲ್ಲಿ ನಡೆದುಕೊಂಡು ಒಂದು ಹಳೆಯ ಮನೆಗೆ ಕರೆದುಕೊಂಡು ಹೋದರು ಮತ್ತು ಹೇಳಿದರು, ಇದು ನನ್ನ ಮನೆ. ಅಂತಹ ದೊಡ್ಡ ಮನೆ ಅಲ್ಲ, ಆದರೆ ಮಳೆಗಾಳಿಯಿಂದ ರಕ್ಷಿಸಿಕೊಳ್ಳಬಹುದು. ಅದು ನೋಡಲು ಹೊರಗಿನಿಂದ ಎಷ್ಟು ಕೆಟ್ಟದಾಗಿ ಕಾಣುತ್ತಿತ್ತೋ ಒಳಗೂ ಹಾಗೆ ಇತ್ತು. ನಾನು ಪೂರ್ತಿ ಮನೆಯನ್ನು ನೋಡಿದೆ. ಮಕ್ಕಳನ್ನು ಒಂದು ಕಡೆ ಕೂರಿಸಿದೆ. ಅವರು ಒಂದು ಹಳೆಯ ಸ್ಟೀಲ್ ಲೋಟದಲ್ಲಿ ನೀರು ತಂದು ಕೊಟ್ಟರು. ಮಕ್ಕಳಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಟ್ಟರು. ಹಸಿವಿನಿಂದ ಬಳಲುತ್ತಿದ್ದ ನನ್ನ ಮಕ್ಕಳಿಗೆ ಬಿಸ್ಕೆಟ್ ಸಿಕ್ಕಿರುವುದು ಹೆಚ್ಚಾಗಿತ್ತು. ಅವರು ನನ್ನ ಎದುರು ಕುಳಿತುಕೊಳ್ಳುತ್ತಾ ಹೇಳಿದರು, ನೀವು ಮುಂದೇನು ಮಾಡುತ್ತೀರಿ? ನಾನು ನನ್ನ ಜೀವನದ ಬಗ್ಗೆ ಅವರಲ್ಲಿ ಹೇಳಿದೆ. ಅವರು ನನ್ನ ಬಗ್ಗೆ ಅನುಕಂಪ ತೋರಿಸುತ್ತಾ ಹೇಳಿದರು, ಅಕ್ಕ, ಈ ಪ್ರಪಂಚದಲ್ಲಿ ನಮ್ಮವರು ಎನ್ನುವರು ಯಾರೂ ಇಲ್ಲ. ಹೀಗಾಗಿ ನೀನು ಯಾರ ಮೇಲೂ ನಂಬಿಕೆ ಇಡಬೇಡ. ನಾನು ಹೇಳಿದೆ, ನಿಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇರುತ್ತೇನೆ. ನನ್ನ ಮಕ್ಕಳಿಗೆ 2 ಹೊತ್ತಿನ ಊಟ, ಇರಲು ಮನೆ ಕೊಟ್ಟರೆ ಸಾಕು. ಆ ಹೆಂಗಸು ನಗುತ್ತಾ ಹೇಳಿದರು, ಈ ಕೆಲಸ ಎಲ್ಲ ಹೆಂಗಸರು ಮಾಡುತ್ತಾರೆ, ಆದರೆ ನಿಮಗೆ ಬೇರೆ ಕೆಲಸ ಇದೆ. ಅವರು ನನ್ನ ಕಿವಿಯಲ್ಲಿ ಬಗ್ಗಿ ಹೇಳಿದರು, ನಿಮ್ಮ ಸೌಂದರ್ಯಕ್ಕೆ ನಿಮಗೆ ಬೇರೆ ಕೆಲಸ ಸಿಗುತ್ತದೆ. ನೀವು ನೋಡಲು ಸುಂದರವಾಗಿದ್ದೀರಿ, ಸಂಪಾದನೆ ಕೂಡ ಚೆನ್ನಾಗಿರುತ್ತೆ. ಅವರ ಮಾತು ಕೇಳಿ ನನ್ನ ಕಿವಿಯಲ್ಲಿ ಕಾದ ಸೀಸ ಸುರಿದಂತೆ ಆಯಿತು. ನಾನು ಭಯದಿಂದ ಹೇಳಿದೆ, ಇಲ್ಲ ಅಕ್ಕ, ನಾನು ಇಂಥ ಕೆಲಸ ಮಾಡುವುದಿಲ್ಲ. ನಾನು ನನ್ನ ಮಕ್ಕಳಿಗಾಗಿ ಮರ್ಯಾದೆಯಿಂದ ಬದುಕುತ್ತೇನೆ. ಇದನ್ನು ತಿಳಿದ ಹೆಂಗಸು ನನಗೆ ಈ ಕೆಲಸ ಮಾಡುವಂತೆ ಒತ್ತಾಯ ಮಾಡುತ್ತಿದ್ದರು. ನಾನು ಅವಳ ಮನೆಯಲ್ಲಿ ಇನ್ನು 1 ನಿಮಿಷ ಕೂಡ ಹೆಚ್ಚಿಗೆ ಇರಲು ಬಯಸಲಿಲ್ಲ. ನನ್ನ ಮಗಳನ್ನು ಎತ್ತಿಕೊಂಡು ಅವಳ ಮನೆಯಿಂದ ಹೊರಟು ಬಂದೆ. ಅವರು ನನ್ನ ಹಿಂದೆ ಹಿಂದೆ ಬಂದು ಹೇಳಿದರು, ನೋಡು, ಯೋಚನೆ ಮಾಡು, ಇದರಿಂದ ನಿನಗೆ ಪ್ರಯೋಜನ ಇದೆ. ನಾನು ಅವರ ಮಾತನ್ನು ಕೇಳಿಸಿಕೊಳ್ಳದೆ ಅಲ್ಲಿಂದ ಮುಂದೆ ಬಂದು ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡೆ. ಏಕೆಂದರೆ ರಾತ್ರಿಯಾಗಿತ್ತು. ಬೆಳಗಾಗುತ್ತಿದ್ದಂತೆ ನಾನು ಇಲ್ಲಿಂದ ಹೊರಡಬೇಕು ಎಂದು ಯೋಚಿಸಿದೆ. ಆ ಹೆಂಗಸು ಪುನಃ ಹೇಳಿದರು, ಇನ್ನೊಮ್ಮೆ ಯೋಚನೆ ಮಾಡು. ನಿನ್ನ ಮಗಳ ಆರೋಗ್ಯ ಸರಿಯಿಲ್ಲ. ನಿನ್ನ ಮಗ ಹಸಿವಿನಿಂದ ಬಳಲುತ್ತಿದ್ದಾನೆ. ನೀನು ಕೂಡ ತುಂಬ ದುರ್ಬಲಳಾಗಿದ್ದೀಯಾ. ಪರಿಸ್ಥಿತಿಯನ್ನು ಎದುರಿಸಲು ನಿನ್ನಲ್ಲಿ ಯಾವುದೇ ಶಕ್ತಿ ಉಳಿದಿಲ್ಲ. ನಾನು ಅವಳಿಂದ ಮುಖ ತಿರುಗಿಸಿದೆ. ಅವಳು ನಗುತ್ತಾ ಹೇಳಿದಳು, ನಿನ್ನ ಮಕ್ಕಳು ಹಸಿವಿನಿಂದ ಸಾಯುತ್ತಿರುವುದನ್ನು ನೋಡಿ ನೀನೇ ಪುನಃ ನನ್ನ ಬಳಿ ಬರುವೆ. ನಾನು ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟೆ. ರಾತ್ರಿ ಪೂರ್ತಿ ನಡೆಯುತ್ತಲೇ ಇದ್ದೆ. ನನ್ನ ಮಗನ ಪುಟ್ಟ ಪುಟ್ಟ ಪಾದಗಳು ನಡೆಯುತ್ತಾ ಸುಸ್ತಾದವು. ನನಗೆ ಅನಿಸುತ್ತಿತ್ತು, ನಮಗೆ ಯಾರಾದರೂ ಸಹಾಯ ಮಾಡುತ್ತಾರೆ ಎಂದು. ರಾತ್ರಿ ಕಳೆದು ಬೆಳಗಾಯಿತು. ನಾನು ಮತ್ತು ನನ್ನ ಮಕ್ಕಳು ತುಂಬ ಸುಸ್ತಾಗಿದ್ದೆವು. ನನ್ನ ದೇಹದಲ್ಲಿ ಸ್ವಲ್ಪ ಕೂಡ ಶಕ್ತಿ ಇರಲಿಲ್ಲ. ಗಾಡಿಗಳು ಆ ಕಡೆಯಿಂದ ಈ ಕಡೆ ತಿರುಗುತ್ತಿದ್ದವು. ಜನರು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ನಮ್ಮ ಬಗ್ಗೆ ಕರುಣೆ ತೋರಿಸುವವರು ಯಾರೂ ಇರಲಿಲ್ಲ. ನಾನು ಆ ಕಡೆ ಈ ಕಡೆ ಮನೆಯಲ್ಲಿ ಕೆಲಸ ಹುಡುಕಿದೆ. ಯಾರೂ ನನಗೆ ಕೆಲಸ ಕೊಡಲು ತಯಾರಿರಲಿಲ್ಲ. ನನ್ನ ಮಗ ಸುಸ್ತಾಗಿ ನೆಲದ ಮೇಲೆ ಕುಳಿತು ಬಿಟ್ಟನು ಮತ್ತು ಹೇಳಿದನು, ಅಮ್ಮ, ಇನ್ನೂ ನನ್ನಿಂದ ನಡೆಯಲು ಸಾಧ್ಯವಿಲ್ಲ. ನಾನು ಹೇಳಿದೆ, ಮಗು, ಸ್ವಲ್ಪ ಧೈರ್ಯ ತಂದುಕೋ. ದೇವರು ನಮಗೆ ದಾರಿ ತೋರಿಸುತ್ತಾನೆ.
ಎರಡನೇ ದಿನವೂ ಹೀಗೆ ಕಳೆಯಿತು. ಕತ್ತಲಾಗುತ್ತಾ ಬಂದಿತ್ತು. ನನಗೆ ಒಂದು ಖಾಲಿ ಪ್ಲಾಟ್ ಕಾಣಿಸಿತು. ನಾನು ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಹೋದೆ. ಮಕ್ಕಳನ್ನು ಒಂದು ಕಡೆ ಕುಳಿತುಕೊಳ್ಳಲು ಹೇಳಿ ನಾನು ತಲೆ ಹಿಡಿದುಕೊಂಡು ಕುಳಿತಿದ್ದೆ. ಹಸಿವು ಸುಸ್ತಿನಿಂದ ನಾನು ತುಂಬ ಅಸಹಾಯಕಳಾಗಿ ಕುಳಿತಿದ್ದೆ. ನನ್ನ ಮಕ್ಕಳ ಪರಿಸ್ಥಿತಿಯೂ ಇದೇ ಆಗಿತ್ತು. ನಾನು ತಲೆಯ ಮೇಲೆ ಕೈ ಹಾಕಿ ಅಳುತ್ತಾ ಕುಳಿತಿದ್ದೆ. ಯಾರೋ ನನ್ನ ಹೆಗಲ ಮೇಲೆ ಕೈ ಹಾಕಿದಂತೆ ಅನಿಸಿತು. ನಾನು ತಲೆ ಎತ್ತಿ ನೋಡಿದೆ. ಅವಳು ನನ್ನ ಬಾಲ್ಯದ ಸ್ನೇಹಿತೆಯಾಗಿದ್ದಳು. ಅವಳ ಮನೆ ನಮ್ಮ ಚಿಕ್ಕಮ್ಮನ ಮನೆಯ ಪಕ್ಕದಲ್ಲಿ ಇತ್ತು. ಅವಳು ನನ್ನ ಆತ್ಮೀಯ ಗೆಳತಿಯಾಗಿದ್ದಳು. ಕೆಲವೊಮ್ಮೆ ಅವಳು ನನ್ನ ಚಿಕ್ಕಮ್ಮನ ಮನೆಗೆ ಬಂದರೆ ನಾನು ಕೂಡ ಅವರ ಮನೆಗೆ ಆಗಾಗ ಹೋಗುತ್ತಿದ್ದೆ. ನಾವಿಬ್ಬರೂ ಕಷ್ಟ ಸುಖ ಮಾತನಾಡಿಕೊಳ್ಳುತ್ತಿದ್ದೆವು. ನನ್ನ ಮದುವೆಗೂ ಮೊದಲೇ ಅವಳ ಮದುವೆ ನಡೆದಿತ್ತು. ಅವಳು ಮದುವೆ ಮಾಡಿಕೊಂಡು ಬೇರೆ ನಗರಕ್ಕೆ ಹೋಗಿದ್ದಳು. 2 ವರ್ಷಗಳ ನಂತರ ನಾನು ಅವಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ನಾನು ಅವಳನ್ನು ತಬ್ಬಿಕೊಂಡೆ. ಎಷ್ಟೋ ದಿನಗಳ ನಂತರ ನನ್ನವರು ಸಿಕ್ಕಿದಂತೆ ಆಗಿತ್ತು. ಅವಳು ನನಗೆ ನನ್ನ ಈ ಪರಿಸ್ಥಿತಿಯಲ್ಲಿ ಸಿಕ್ಕಿರುವುದು ನನಗೆ ದೇವರೇ ಸಿಕ್ಕಿದಂತಾಗಿತ್ತು. ನೀನು ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀಯಾ ಸೌಮ್ಯ ಎಂದು ಕೇಳಿದಳು. ನನಗೆ ಮಾತನಾಡುವಷ್ಟು ಶಕ್ತಿ ಕೂಡ ಇರಲಿಲ್ಲ. ನಾನು ಹೇಳಿದೆ, ನಾನು ಎಲ್ಲವನ್ನು ಕಳೆದುಕೊಂಡೆ ರೇಖಾ. ಅವಳು ನಮ್ಮ ಪರಿಸ್ಥಿತಿಯನ್ನು ನೋಡಿ ಒಂದು ಕ್ಷಣ ಕೂಡ ತಡ ಮಾಡದೆ ನಮ್ಮನ್ನು ಅಲ್ಲಿಂದ ತನ್ನ ಗಾಡಿಯಲ್ಲಿ ಕರೆದುಕೊಂಡು ತನ್ನ ಮನೆಗೆ ಬಂದಳು. ಅವಳ ಮನೆಗೆ ಬಂದು ನಾವು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡೆವು. ಅವಳು ನಮಗೆ ಹೊಟ್ಟೆ ತುಂಬ ಊಟ ಕೊಟ್ಟಳು. ಈಗ ನನಗೂ ಮತ್ತು ನನ್ನ ಮಕ್ಕಳಿಗೆ ಸ್ವಲ್ಪ ಧೈರ್ಯ ಬಂದಿತ್ತು. ಅವಳ ಮನೆ ತುಂಬ ದೊಡ್ಡದಾಗಿತ್ತು. ಅವಳ ಗಂಡ ಹೆಚ್ಚು ಸಮಯ ಕೆಲಸದ ಮೇಲೆ ಮನೆಯಿಂದ ಹೊರಗಡೆ ಇರುತ್ತಿದ್ದರು. ಅವಳು ಇಲ್ಲಿ ಅವನ ವ್ಯವಹಾರ ನೋಡಿಕೊಳ್ಳುತ್ತಿದ್ದಳು. ಅವಳ ಜೀವನ ನೋಡಿ ನನಗೆ ನನ್ನ ಜೀವನ ನೆನಪಾಯಿತು. ನಾನು ಇಷ್ಟೊಂದು ಶ್ರೀಮಂತಳಾಗಿರದಿದ್ದರೂ ಸುಖವಾಗಿದ್ದೆ. ಆದರೆ ಈಗ ನನ್ನ ಜೀವನ ಬಣ್ಣ ಕಳೆದುಕೊಂಡಿತ್ತು. ಹೊಟ್ಟೆ ತುಂಬ ಊಟ ತಿಂದಿದ್ದರಿಂದ ನನ್ನ ಮಕ್ಕಳ ಮುಖದಲ್ಲಿ ಗೆಲುವು ಕಾಣಿಸುತ್ತಿತ್ತು. ನನಗೂ ಸ್ವಲ್ಪ ಶಕ್ತಿ ಬಂದಿತ್ತು. ನಾನು ಅವಳಿಗೆ ನನ್ನ ಎಲ್ಲ ಕಥೆಯನ್ನು ವಿವರಿಸಿ ಹೇಳಿದೆ. ರೇಖಾ ನನ್ನ ಕಥೆಯನ್ನು ಕೇಳಿ ವ್ಯಥೆಪಟ್ಟು ಕೇಳಿದಳು. ಹೀಗೆ ರಸ್ತೆಯಲ್ಲಿ ಸುತ್ತಾಡುತ್ತಿರುತ್ತೀಯಾ, ಇಲ್ಲ ನಿನ್ನ ಮಕ್ಕಳಿಗಾಗಿ ಏನಾದರೂ ಮಾಡುತ್ತೀಯಾ? ನಾನು ಹೇಳಿದೆ, ನಾನೇನು ಮಾಡಲಿ? ನಾನು ಎಲ್ಲ ಕಡೆ ಕೆಲಸಕ್ಕಾಗಿ ಪ್ರಯತ್ನಿಸಿದೆ, ಆದರೆ ಎಲ್ಲೂ ಕೆಲಸ ಸಿಗಲಿಲ್ಲ. ಅವಳು ಹೇಳಿದಳು, ನೋಡು ಸೌಮ್ಯ, ನೀನು ನನ್ನ ಮನೆಯಲ್ಲಿ ಇರುವುದರಿಂದ ನನಗೆ ಏನೂ ತೊಂದರೆ ಇಲ್ಲ. ಆದರೆ ನಿನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡು. ಈ ರೀತಿ ಜೀವನ ಎಲ್ಲಿವರೆಗೆ ನಡೆಸುತ್ತೀಯಾ? ನಾನು ಹೇಳಿದೆ, ಪ್ರಯತ್ನ ಮಾಡುತ್ತೇನೆ. ನೀನು ನನಗೆ ಎಲ್ಲಾದರೂ ಕೆಲಸ ಕೊಡಿಸು. ನಾನು ನಿನಗೆ ಭಾರವಾಗಿರುವುದಿಲ್ಲ. ನೀನು ನಮಗೆ ಮನೆಯಲ್ಲಿ ಇರಲು ಅವಕಾಶ ಮಾಡಿಕೊಟ್ಟಿರುವುದೇ ಹೆಚ್ಚು. ಅವಳು ಹೇಳಿದಳು, ಇಲ್ಲ, ಹಾಗೆಲ್ಲ ಮಾತನಾಡಬೇಡ. ನಾನು ನಿನ್ನ ಬಾಲ್ಯದ ಗೆಳತಿ. ನಾನು ಸಹಾಯ ಮಾಡದೆ ಬೇರೆ ಯಾರು ನಿನಗೆ ಸಹಾಯ ಮಾಡುತ್ತಾರೆ? ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಿದೆ. ನನ್ನ ಮಕ್ಕಳು ನೆಮ್ಮದಿಯಾಗಿ ಇದ್ದರು. ರೇಖಾಳ ಮದುವೆಯಾಗಿ ತುಂಬ ವರ್ಷಗಳಾಗಿದ್ದವು. ಆದರೆ ಅವಳಿಗೆ ಮಕ್ಕಳಿರಲಿಲ್ಲ. ನನ್ನ ಮಕ್ಕಳನ್ನು ನೋಡಿ ಅವಳು ಸಂತೋಷಪಟ್ಟು ಹೇಳಿದಳು, ನನ್ನ ಮನೆ ಇಷ್ಟು ದಿನ ನಿಶ್ಶಬ್ದವಾಗಿತ್ತು. ಈಗ ನಿನ್ನ ಮಕ್ಕಳು ಬಂದ ಮೇಲೆ ಮಕ್ಕಳ ನಗು ಮಾತುಗಳಿಂದ ತುಂಬಿ ನಳನಳಿಸುತ್ತಿದೆ. ನಾನು ರೇಖಾಳ ಮನೆಯಲ್ಲಿ ಇದ್ದು 2 ದಿನ ಕಳೆದಿತ್ತು. ನನ್ನ ಮಗಳಿಗೆ ಮೊದಲಿನಿಂದ ಹುಷಾರಿರಲಿಲ್ಲ. ಈಗ ಅವಳಿಗೆ ಪುನಃ ಜ್ವರ ಬಂದಿತ್ತು. ಇದನ್ನು ನೋಡಿದ ರೇಖಾ ಗಾಬರಿಯಾದಳು. ಈಗಿಂದೀಗಲೇ ಇವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದು ಹೇಳಿ ನಮ್ಮನ್ನು ಗಾಡಿಯಲ್ಲಿ ಕರೆದುಕೊಂಡು ಆಸ್ಪತ್ರೆಗೆ ಹೋದಳು. ನಮ್ಮನ್ನು ಕರೆದುಕೊಂಡು ಹೋದ ಆಸ್ಪತ್ರೆಯ ಡಾಕ್ಟರ್ ಅವಳ ಗಂಡನ ಸ್ನೇಹಿತರಾಗಿದ್ದರು. ಅವಳು ಡಾಕ್ಟರಿಗೆ ಏನು ಹೇಳಿದಳೋ ಗೊತ್ತಿಲ್ಲ. ಅವರು ನನ್ನ ಮಗಳಿಗೆ ಚಿಕಿತ್ಸೆ ಕೊಡಿಸಿ ಹೇಳಿದರು, ನೀವು ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತೀರಾ? ನಮ್ಮ ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಖಾಲಿ ಇದೆ. ನೀವು ಈ ಕೆಲಸವನ್ನು ಮಾಡುತ್ತೀರಾ? ನಿಮಗೆ ಒಳ್ಳೆಯ ಸಂಬಳ ಕೂಡ ಸಿಗುತ್ತದೆ ಎಂದು ಕೇಳಿದರು. ನನ್ನ ಕಣ್ಣುಗಳಲ್ಲಿ ಮಿಂಚು ಹೊಳೆಯಿತು. ನಿನಗೆ ಇಂಥ ಒಳ್ಳೆಯ ಕೆಲಸ ಸಿಗುವುದಿಲ್ಲ. ನಾನು ಮಕ್ಕಳ ಕಡೆ ನೋಡಿದೆ. ಅವರು ತುಂಬ ದುರ್ಬಲರಾಗಿದ್ದರು. ನಾನು ತಕ್ಷಣ ಈ ಕೆಲಸವನ್ನು ಒಪ್ಪಿಕೊಂಡೆ. ನಿಜ ಹೇಳಬೇಕೆಂದರೆ ನನಗೆ ಈ ಕೆಲಸದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿತ್ತು ರೇಖಾ ಇಲ್ಲಿ ನನಗೆ ಸಹಾಯ ಮಾಡಿದ್ದಾಳೆ ಎಂದು. ಅವಳ ಈ ಸಹಾಯವನ್ನು ನಾನು ಎಂದಿಗೂ ಮರೆಯುವಂತಿರಲಿಲ್ಲ. ಈ ಆಸ್ಪತ್ರೆ ನನ್ನ ಅತ್ತೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇತ್ತು. ಅವಳಂಥ ಸ್ನೇಹಿತೆ ಸಿಕ್ಕಿರುವುದು ನಾನು ಹೆಮ್ಮೆ ಪಡುವ ವಿಷಯವಾಗಿತ್ತು. ರೇಖಾಳ ಮನೆಗೆ ಬಂದಾಗಿನಿಂದ ನನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಮೆತ್ತನೆ ಹಾಸಿಗೆ ಮೇಲೆ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದರು. ಈಗ ನನ್ನ ಮಗಳ ಆರೋಗ್ಯ ಸುಧಾರಿಸುತ್ತಾ ಬಂದಿತ್ತು. ನಾನು ಈಗ ಆಸ್ಪತ್ರೆ ಕೆಲಸಕ್ಕೆ ಹೋಗುತ್ತಿದ್ದೆ. ನಾನು ಮನಸ್ಸಿಟ್ಟು ಕೆಲಸ ಮಾಡುತ್ತಿದ್ದೆ. ಪೇಷಂಟ್ ನಂಬರ್ ತೆಗೆದುಕೊಳ್ಳುವುದು, ಅವರ ರಿಪೋರ್ಟ್ ತೋರಿಸುವುದು ಮಾಡುತ್ತಿದ್ದೆ. ಡಾಕ್ಟರಿಗೆ ನನ್ನ ಕೆಲಸ ಇಷ್ಟವಾಯಿತು. ನನ್ನ ಮಕ್ಕಳಿಗೆ ಔಷಧಿ ಫ್ರೀಯಾಗಿ ಸಿಗುತ್ತಿತ್ತು. ನಾನು ಇಲ್ಲಿ ಕೆಲಸ ಮಾಡುತ್ತಿರುವುದು ನನ್ನ ಅತ್ತೆ ಮನೆಯ ಅಕ್ಕಪಕ್ಕದವರು ಕೆಲವರು ನೋಡಿದ್ದರು. ಅವರು ಹೋಗಿ ನನ್ನ ಅತ್ತೆಗೆ ನಿಮ್ಮ ಸೊಸೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಎಂದು ತಿಳಿಸಿದರು. ಈ ದಿನಗಳ ನಂತರ ನನ್ನ ಅತ್ತೆ ನನ್ನನ್ನು ದೂಷಿಸಲು ಶುರು ಮಾಡಿದರು. ಅವರು ಹೇಳುತ್ತಿದ್ದರು, ಈ ಹೆಂಗಸು ಈಗ ಯಾವ ದಾರಿಯಲ್ಲಿ ನಡೆಯುತ್ತಿದ್ದಾಳೋ ಗೊತ್ತಿಲ್ಲ, ಯಾವ ಜನರ ಜೊತೆ ಕೆಲಸ ಮಾಡುತ್ತಿದ್ದಾಳೋ ಗೊತ್ತಿಲ್ಲ, ಯಾವ ಗಂಡಸಿನ ಜೊತೆ ಬದುಕುತ್ತಿದ್ದಾಳೋ. ನನ್ನ ಕ್ಯಾರೆಕ್ಟರ್ ಮೇಲೆ ಮಸಿ ಬಳಿಯಲು ಪ್ರಯತ್ನಿಸುತ್ತಿದ್ದರು. ನಾನು ಇದನ್ನೆಲ್ಲ ಸಹಿಸಿಕೊಂಡೆ. ಆದರೆ ನಾನು ಕಷ್ಟಪಟ್ಟು ದುಡಿದು ಸತ್ಯದ ದಾರಿಯಲ್ಲಿ ಹೋಗುತ್ತಿದ್ದೆ. ಈಗ ನನಗೆ ಅರ್ಥವಾಗಿತ್ತು, ನಮಗೆ ಗೌರವ ನಾವು ಮಾಡುವ ಕೆಲಸದಿಂದ ಸಿಗುತ್ತದೆ.
ನಾವು ಜನರು ಮಾತನಾಡುವುದನ್ನು ತಡೆಯಲು ಸಾಧ್ಯವಿಲ್ಲ. ಒಂದು ದಿನ ಡಾಕ್ಟರ್ ಸಾಯಿ ಪ್ರಕಾಶ್ ಸರ್ ಕೇಳಿದರು, ಸಿಸ್ಟರ್, ನೀವು ಏಕೆ ಯಾವಾಗಲೂ ಬೇಜಾರಿನಿಂದ ಇರುತ್ತೀರಿ? ನಾನು ಅವರಿಗೆ ನನ್ನ ಎಲ್ಲ ಕಥೆಯನ್ನು ಹೇಳಿದೆ. ಅವರು ನನ್ನ ಮೇಲೆ ಕನಿಕರ ಪಟ್ಟು ನನ್ನ ಸಂಬಳ ಹೆಚ್ಚಿಸಿದರು. ಸ್ವಲ್ಪ ದಿನ ಕಳೆದ ಮೇಲೆ ಅವರು ಹೇಳಿದರು, ಸೌಮ್ಯ, ನಿಮಗೆ ಈಗ ಸಮಯ ಬಂದಿದೆ. ನೀವು ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕು. ನಿಮಗೆ ಗೊತ್ತಿಲ್ಲ, ಮಕ್ಕಳಿಗೆ ಹೆಚ್ಚು ಪವರ್ ಇರುತ್ತದೆ. ನಿಮ್ಮ ಹತ್ತಿರ ಈಗ ಮಕ್ಕಳಿದ್ದಾರೆ. ನೀವು ನಿಮ್ಮ ಮಕ್ಕಳ ಹಕ್ಕಿಗಾಗಿ ಹೋರಾಡಬೇಕು. ನಿನ್ನ ಗಂಡನ ಆಸ್ತಿಯಲ್ಲಿ ನಿನ್ನ ಮಕ್ಕಳಿಗೆ ಹಕ್ಕಿದೆ. ನ್ಯಾಯಾಲಯ ನಿಮ್ಮ ಮಕ್ಕಳ ಹಕ್ಕನ್ನು ಕೊಡಿಸುತ್ತದೆ. ಆದರೆ ಇದಕ್ಕಾಗಿ ನೀವು ಧ್ವನಿ ಎತ್ತಬೇಕಾಗುತ್ತದೆ. ನಿಮ್ಮ ಅತ್ತೆ ಮನೆಯವರ ಮೇಲೆ ಪ್ರಕರಣ ದಾಖಲಿಸಬೇಕಾಗುತ್ತದೆ. ನಾನು ಆಶ್ಚರ್ಯದಿಂದ ಕೇಳಿದೆ, ನನ್ನ ಅತ್ತೆ ಮನೆಯವರ ಮೇಲೆ ಕೇಸ್ ಹಾಕಬೇಕೇ? ಅವರು ಹೇಳಿದರು, ಹೌದು, ನಿಮ್ಮ ಹಕ್ಕಿಗಾಗಿ ಹೋರಾಡಲು ಹಿಂದೇಟು ಹಾಕಬಾರದು. ಡಾಕ್ಟರ್ ಗಂಭೀರವಾಗಿ ಹೇಳಿದರು. ವರ್ಷಗಳಿಂದ ನನ್ನೊಳಗೆ ಹುದುಗಿಕೊಂಡಿದ್ದ ಧೈರ್ಯವನ್ನು ಜಾಗೃತಗೊಳಿಸಿದರು. ನಾನು ನಿರ್ಧರಿಸಿದೆ, ಇನ್ನು ನಾನು ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳಬಾರದು. ನನ್ನ ಮಕ್ಕಳ ಹಕ್ಕಿಗಾಗಿ ಹೋರಾಡಬೇಕು. ನನ್ನ ಮಕ್ಕಳ ಫ್ಯೂಚರ್ಗಾಗಿ ನಾನು ನ್ಯಾಯಾಲಯದ ಮೊರೆ ಹೋಗಬೇಕು. ನಾನು ಆಸ್ಪತ್ರೆಯಲ್ಲಿ ಕುಳಿತು ನನಗೆ ನಾನೇ ಕೇಳಿಕೊಳ್ಳುತ್ತಿದ್ದೆ, ನಾನು ನನ್ನ ಹಕ್ಕಿಗಾಗಿ ಹೋರಾಡಬಲ್ಲೆನೆ? ನನಗೆ ಅಷ್ಟು ಶಕ್ತಿ ಇದೆಯಾ? ಡಾಕ್ಟರ್ ಸಾಯಿ ಪ್ರಕಾಶ್ ಅವರ ಮಾತುಗಳು ನನಗೆ ನೆನಪಾಗುತ್ತಿದ್ದವು. ನನ್ನ ಸ್ನೇಹಿತೆಯ ಸಪೋರ್ಟ್ ನನಗೆ ಧೈರ್ಯ ತರುತ್ತಿತ್ತು. ಸ್ವಲ್ಪ ದಿನಗಳ ನಂತರ ರೇಖಾಳ ಗಂಡ ಮನೆಗೆ ಬಂದರು. ರೇಖಾ ನನ್ನ ಬಗ್ಗೆ ಅವರಿಗೆ ಎಲ್ಲ ತಿಳಿಸಿದಳು. ಅವರು ನನಗೆ ಹೇಳಿದರು, ಸಿಸ್ಟರ್, ನೀವು ನಿಮ್ಮ ಹಕ್ಕಿಗಾಗಿ ಹೋರಾಡಲೇಬೇಕು. ನಾವು ನಿಮ್ಮ ಜೊತೆಗಿರುತ್ತೇವೆ. ನಿಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ನನಗೆ ಅವರ ಸಪೋರ್ಟ್ನಿಂದ ಬಲ ಬಂದಿತ್ತು. ಇವರು ನನಗೆ ತಡವಾಗಿ ಸಿಕ್ಕಿದರೂ ದೇವರೇ ನನ್ನ ಸಹಾಯಕ್ಕಾಗಿ ಇವರನ್ನು ಕಳುಹಿಸಿದ್ದನು. ರೇಖಾ ಮತ್ತು ಅವಳ ಗಂಡ ಮತ್ತು ಡಾಕ್ಟರ್ ಸಹಾಯವನ್ನು ನಾನು ಎಂದೆಂದೂ ಮರೆಯುವುದಿಲ್ಲ. ರೇಖಾಳ ಗಂಡ ಹೇಳಿದರು, ಸಿಸ್ಟರ್, ಡಾಕ್ಟರ್ ಸರಿಯಾಗಿ ಹೇಳಿದ್ದಾರೆ. ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಲು ನಿಮಗೆ ಹಿಂಜರಿಕೆ ಇರಬಾರದು. ಕಾನೂನು ಕೂಡ ಇದಕ್ಕೆ ಒಪ್ಪುತ್ತದೆ. ನಿಮ್ಮ ಗಂಡನಿಗೆ ಸೇರಿದ ಆಸ್ತಿ ಈಗ ನಿಮ್ಮ ಮಕ್ಕಳಿಗೆ ಸೇರುತ್ತದೆ. ಒಂದು ದಿನ ಕೆಲಸ ಮುಗಿದ ಮೇಲೆ ನಾನು ಡಾಕ್ಟರ್ ಸರ್ ಕ್ಯಾಬಿನ್ಗೆ ಹೋಗಿ ಹೇಳಿದೆ, ಸರ್, ನಾನು ನನ್ನ ಹಕ್ಕಿಗಾಗಿ ಹೋರಾಡಲು ತಯಾರಿದ್ದೇನೆ. ಅವರು ಸರಿ, ವೆರಿ ಗುಡ್ ಎಂದು ಹೇಳಿ ವಕೀಲರ ನಂಬರ್ ಕೊಟ್ಟು ಹೇಳಿದರು, ಇವರು ನನ್ನ ಸ್ನೇಹಿತರು, ಇವರು ನಿಮಗೆ ಸಹಾಯ ಮಾಡುತ್ತಾರೆ. ನಾನು ನಂಬರ್ ತೆಗೆದುಕೊಂಡು ಅವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಬಂದೆ. ನಾನು ದೇವರ ಮೇಲೆ ಭಾರ ಹಾಕಿ ಮುಂದುವರಿದೆ. ಮರುದಿನ ಲಾಯರ್ ಪಾಟೀಲ್ ಅವರನ್ನು ಭೇಟಿಯಾಗಿ ನನ್ನ ಎಲ್ಲ ಕಥೆಯನ್ನು ಹೇಳಿದೆ. ನನ್ನ ಗಂಡನ ಮರಣದ ನಂತರ ನನ್ನ ಅತ್ತೆ ನನಗೆ ಹೇಗೆ ಕಷ್ಟ ಕೊಟ್ಟು ಮನೆಯಿಂದ ಹೊರ ಹಾಕಿದರು, ನನ್ನ ಮಕ್ಕಳನ್ನು ಕರೆದುಕೊಂಡು ನಾನು ಹೇಗೆ ಅಲೆದಾಡಿದೆ ಎಂದು ತಿಳಿಸಿದೆ. ಅವರು ನನ್ನ ಎಲ್ಲ ಮಾತನ್ನು ಸಮಾಧಾನದಿಂದ ಕೇಳಿದರು. ನಂತರ ಹೇಳಿದರು, ನಿಮ್ಮ ಕೇಸ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಗಂಡನ ಪ್ರಾಪರ್ಟಿಯಲ್ಲಿ ನಿಮ್ಮ ಮಕ್ಕಳಿಗೆ ಸಂಪೂರ್ಣ ಹಕ್ಕಿದೆ. ಕಾನೂನಿನ ಮೂಲಕ ಇದು ಸಾಬೀತಾಗುತ್ತದೆ. ವಕೀಲರು ತಮ್ಮ ಕೆಲಸ ಶುರು ಮಾಡಿದ್ದರು. ನನ್ನ ಗಂಡನ ಫ್ಯಾಕ್ಟರಿಯ ಸಂಬಳದ ದಾಖಲೆಗಳು, ಅಂಗಡಿಯ ದಾಖಲಾತಿಗಳು ಸೇರಿ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದರು. ಮೊದಲ ನೋಟಿಸ್ ನನ್ನ ಅತ್ತೆ ಮನೆಯವರಿಗೆ ಕಳುಹಿಸಿದಾಗ ಅವರು ಅಸಮಾಧಾನಗೊಂಡರು. ಅಕ್ಕಪಕ್ಕದವರಿಗೆ ಗೊತ್ತಾದಾಗ ಅವರು ಹೇಳಿದರು, ವಿಧವೆ ಆದರೂ ಅತ್ತೆ ಮಾವನವರ ಮೇಲೆ ಕೇಸ್ ಹಾಕಿದ್ದಾಳೆ. ಕಾಲ ಕೆಟ್ಟೋಗಿದೆ. ನನ್ನ ಅತ್ತೆ ವಠಾರದ ಹೆಂಗಸರಲ್ಲಿ ಹೇಳಿಕೊಳ್ಳುತ್ತಿದ್ದರು, ನೋಡಿ, ನನ್ನ ವಿಧವೆ ಸೊಸೆ ನಮ್ಮನ್ನು ಹೇಗೆ ಕಾಡಿಸುತ್ತಿದ್ದಾಳೆ. ವೃದ್ಧರಾಗಿರೋ ನಮಗೆ ಇರುವ ಆಸರೆಯನ್ನು ಕಿತ್ತುಕೊಳ್ಳುತ್ತಿದ್ದಾಳೆ. ನನಗೆ ಅವರಿವರು ಬಂದು ಅತ್ತೆಯ ಮಾತುಗಳನ್ನು ಹೇಳುತ್ತಿದ್ದರು. ನಾನು ಅವರು ಏನೇ ಹೇಳಿದರೂ ಕೇಳಿಸಿಕೊಂಡು ಮೌನವಾಗಿ ಇರುತ್ತಿದ್ದೆ. ಈಗ ನನ್ನ ಗುರಿ ನನ್ನ ಮಕ್ಕಳ ಹಕ್ಕನ್ನು ಅವರಿಗೆ ಕೊಡಿಸುವುದು. ಈಗ ಬೇರೆಯವರ ಮಾತುಗಳಿಂದ ನನಗೆ ಯಾವ ವ್ಯತ್ಯಾಸವೂ ಆಗುತ್ತಿರಲಿಲ್ಲ. ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭವಾಯಿತು. ನನ್ನ ಅತ್ತೆ ಮಾವಂದಿರ ಕಣ್ಣುಗಳಲ್ಲಿ ಕೋಪ, ಅಸಹಾಯಕತೆ ಕಾಣಿಸುತ್ತಿತ್ತು. ಒಂದು ದಿನ ನನ್ನ ಅತ್ತೆ ಕೋರ್ಟಿನ ಆವರಣದಲ್ಲಿ ನನ್ನ ಬಳಿ ಬಂದು ಹೇಳಿದರು, ನಿನಗೆ ನಾಚಿಕೆ ಆಗುತ್ತಿಲ್ಲವೇ? ನಮ್ಮ ಮರ್ಯಾದೆ ಮಣ್ಣು ಪಾಲು ಮಾಡಿದೆ. ನಿನ್ನ ವೃದ್ಧ ಅತ್ತೆ ಮಾವನವರನ್ನು ಗೌರವದಿಂದ ಬದುಕಲು ಬಿಡು. ನನ್ನ ಮಾವ ಮೌನವಾಗಿ ನಿಂತಿದ್ದರು. ನನಗೆ ಗೊತ್ತಿತ್ತು, ಅವರು ನನ್ನನ್ನು ಕೆಟ್ಟವಳು ಎಂದುಕೊಂಡಿದ್ದಾರೆ ಎನ್ನುವುದು. ಆದರೆ ಇದರಿಂದ ನನಗೆ ಏನೂ ಆಗಬೇಕಿರಲಿಲ್ಲ. ನಾನು ಮೊದಲ ಬಾರಿಗೆ ನನ್ನ ಅತ್ತೆಯ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದೆ. ನಾನು ಹೇಳಿದೆ, ನನಗೆ ನನ್ನ ಮಕ್ಕಳ ಹಕ್ಕು ಬೇಕು ಅಷ್ಟೇ. ಇನ್ನೇನು ನಾನು ನಿಮ್ಮಿಂದ ಅಪೇಕ್ಷೆ ಪಡುವುದಿಲ್ಲ. ನಾನು ಪ್ರತಿ ಬಾರಿ ನಿಮ್ಮ ಎದುರು ಕೈ ಮುಗಿದು ಕೇಳಿಕೊಂಡಿದ್ದೇನೆ, ನನ್ನ ಮಕ್ಕಳ ಬಗ್ಗೆ ಯೋಚಿಸಿ. ಅವರು ಹಸಿವಿನಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಆದರೆ ನೀವು ಏನು ಮಾಡಿದ್ರಿ? ನನ್ನ ಮಕ್ಕಳು ಅನಾರೋಗ್ಯದಿಂದ ಹಸಿವಿನಿಂದ ಬಳಲುತ್ತಿದ್ದರೂ ನಿಮಗೆ ಅವರ ಮೇಲೆ ಕರುಣೆ ಬರಲಿಲ್ಲ. ನನ್ನ ಮಕ್ಕಳಿಗೋಸ್ಕರ ನಿಮ್ಮ ಎಲ್ಲ ಕಿರುಕುಳ ಅವಮಾನವನ್ನು ಸಹಿಸಿಕೊಂಡು ಬಂದಿದ್ದೇನೆ. ಆದರೆ ಈಗ ಇಲ್ಲ. ನನ್ನ ಮಕ್ಕಳ ಹಕ್ಕಿಗಾಗಿ ನಾನು ಹೋರಾಡುತ್ತೇನೆ. ನನ್ನ ಅತ್ತೆ ಮಾವ ನಾನು ಇಷ್ಟು ಧೈರ್ಯವಾಗಿ ಮಾತನಾಡುವುದನ್ನು ನೋಡಿ ಸುಮ್ಮನಾದರು. ಹೀಗೆ ಕೆಲವು ತಿಂಗಳು ಪ್ರಕರಣ ಮುಂದುವರಿಯಿತು. ರೇಖಾ ಮತ್ತು ಅವಳ ಗಂಡ ಮತ್ತು ಡಾಕ್ಟರ್ ನನಗೆ ಧೈರ್ಯ ತುಂಬುತ್ತಾ ಬಂದರು. ನಿನ್ನ ಮಕ್ಕಳಿಗೆ ಸಿಗಬೇಕಾದ ಹಕ್ಕು ಖಂಡಿತವಾಗಿಯೂ ಸಿಗುತ್ತದೆ, ಆದರೆ ಸ್ವಲ್ಪ ಸಮಯ ತಗುಲುತ್ತದೆ. ಆಸ್ಪತ್ರೆಯಲ್ಲಿ ಈಗ ನನ್ನ ನೌಕರಿ ಖಾಯಮಾಗಿತ್ತು. ನಾನು ನನ್ನ ಪರಿಶ್ರಮದಿಂದ ಎಲ್ಲರ ನಂಬಿಕೆಯನ್ನು ಗಳಿಸಿದ್ದೆ. ಈಗ ನನ್ನ ಮಕ್ಕಳು ನೆಮ್ಮದಿಯಿಂದ ಇದ್ದರು. ಮಗ ಶಾಲೆಗೆ ಹೋಗುತ್ತಿದ್ದ. ಮಗಳ ಆರೋಗ್ಯ ಸುಧಾರಿಸಿತು. ಒಂದು ದಿನ ನ್ಯಾಯಾಲಯದ ತೀರ್ಪು ಬಂದಿತ್ತು.
ನ್ಯಾಯಾಲಯವು ನನ್ನ ಮಕ್ಕಳಿಗೆ ಅವರ ತಂದೆಯ ಆಸ್ತಿಯ ಭಾಗ ಕೊಡಬೇಕೆಂದು ತೀರ್ಮಾನ ನೀಡಿತ್ತು. ನನ್ನ ಕೈ ಕಾಲುಗಳು ನಡುಗುತ್ತಿದ್ದವು. ಇದು ಕೇವಲ ನನಗೆ ಕಾನೂನಿನ ಗೆಲುವು ಆಗಿರಲಿಲ್ಲ, ನನ್ನ ತಾಳ್ಮೆ, ಪರಿಶ್ರಮ, ಗೌರವದ ಗೆಲುವು ಆಗಿತ್ತು. ನನ್ನ ಅತ್ತೆ ಮಾವನವರಿಗೆ ಇದರಿಂದ ಮುಜುಗರ ಉಂಟಾಯಿತು. ಅವರು ಅವರ ಮಗನ ಹಕ್ಕನ್ನು ಅವನ ಮಕ್ಕಳಿಗೆ ಕೊಡಲು ಸಿದ್ಧರಿರಲಿಲ್ಲ. ಬದಲಾಗಿ ತಾವು ತಮ್ಮ ಮಗನನ್ನು ಸಾಕಿ ಬೆಳೆಸಿದ್ದೇವೆ, ಅವರ ಸಂಪೂರ್ಣ ಆಸ್ತಿಯ ಹಕ್ಕು ತಮ್ಮದೆಂದುಕೊಂಡಿದ್ದರು. ಅವರಿಗೆ ತಮ್ಮ ಮಗನ ಆಸ್ತಿ ಅವನ ಮಕ್ಕಳಿಗೆ ಅವಶ್ಯಕತೆ ಇದೆ ಎನ್ನುವುದು ಗೊತ್ತಿರಲಿಲ್ಲ. ಅಪ್ಪನ ಗಳಿಕೆಯ ಆಸ್ತಿ ಅವರ ಮರಣದ ನಂತರ ಅವರ ಮಕ್ಕಳಿಗೆ ಸೇರುತ್ತದೆ. ಆದರೆ ನನ್ನ ಅತ್ತೆ ಮಾವ ನನ್ನ ಗಂಡ ಸಂಪಾದಿಸಿ ಕೂಡಿಟ್ಟ ಎಲ್ಲ ಹಣವನ್ನು ತಮ್ಮ ವಶ ಮಾಡಿಕೊಂಡು ನಮ್ಮನ್ನು ಮನೆಯಿಂದ ಹೊರಹಾಕಿದರು. ಆದರೆ ಅವರಿಗಿದು ಗೊತ್ತಿರಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಅದೃಷ್ಟವಾಗಲಿ ದುರಾದೃಷ್ಟವಾಗಲಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಎನ್ನುವುದು. ನಾನು ದೇವರಿಗೆ ಧನ್ಯವಾದ ತಿಳಿಸಿದೆ. ನನ್ನ ಮಕ್ಕಳಿಗೆ ಹೇಳಿದೆ, ಮಕ್ಕಳೇ, ಈಗ ನಮ್ಮ ಜೀವನ ಮೊದಲಿನ ರೀತಿ ಇರುವುದಿಲ್ಲ. ಈಗ ಎಲ್ಲವೂ ಸರಿ ಹೋಗಿದೆ. ನನ್ನ ಮುಗ್ಧ ಮಗ ಕೇಳಿದ, ಅಮ್ಮ, ಈಗ ನಾವು ಹಸಿವಿನಿಂದ ಮಲಗುವುದಿಲ್ಲ ಅಲ್ಲವೇ? ನಾನು ಹೇಳಿದೆ, ಇಲ್ಲ ಮಗ, ಈಗ ನಾವು ಹೊಟ್ಟೆ ತುಂಬ ಊಟ ಮಾಡಬಹುದು. ನನ್ನ ಕಣ್ಣು ಒದ್ದೆಯಾದವು. ಕೆಲವು ದಿನಗಳ ನಂತರ ಡಾಕ್ಟರ್ ಹೇಳಿದರು, ಈಗ ನಿಮ್ಮ ಪಾಲಿನ ಜಮೀನು, ಅಂಗಡಿಗಳನ್ನು ನೀವು ಸ್ವಾಧೀನಪಡಿಸಿಕೊಳ್ಳಬಹುದು. ನೀವು ಬಯಸಿದರೆ ನ್ಯಾಯಾಲಯವೇ ಅದನ್ನು ನಿಮಗೆ ಕೊಡುವಂತೆ ಮಾಡುತ್ತದೆ. ನಾನು ಹೇಳಿದೆ, ಡಾಕ್ಟರ್ ಸರ್, ಎಲ್ಲವೂ ಕಾನೂನಿನ ಪ್ರಕಾರ ನಡೆಯಲಿ. ನಾನು ಯಾವುದೇ ದಬ್ಬಾಳಿಕೆ ಮಾಡುವುದಿಲ್ಲ. ನನಗೆ ಮನೆಯಲ್ಲಿ ಅರ್ಧ ಪಾಲು ಮತ್ತು ಅಂಗಡಿಗಳಲ್ಲಿ ಅರ್ಧ ಪಾಲು ನೀಡಲಾಗಿತ್ತು. ಅದರ ಬಾಡಿಗೆಯು ನನಗೆ ಬರುತ್ತಿತ್ತು. ಮನೆಯ ಅರ್ಧ ಪಾಲು ಸಿಕ್ಕಿರುವುದರಿಂದ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಶಿಫ್ಟ್ ಆದೆ. ನಾನು ಈಗಲೂ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಮಕ್ಕಳು ಅಜ್ಜ ಅಜ್ಜಿಯ ಹತ್ತಿರ ಹೋಗಲು ಆಸೆ ಪಡುತ್ತಿದ್ದರು. ಆದರೆ ನಾನು ಹೇಳುತ್ತಿದ್ದೆ, ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ಪ್ರೀತಿ ಕಾಳಜಿ ಇಲ್ಲ. ನೀವು ಅವರೊಂದಿಗೆ ಮಾತನಾಡುವ ಅಗತ್ಯ ಇಲ್ಲ. ನನ್ನ ಅತ್ತೆ ಮಾವ ಮನೆಯಲ್ಲಿ ಇರುತ್ತಿದ್ದರು. ಅವರಿಗೆ ತಮ್ಮ ಸೊಸೆ ಮೊದಲು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಸುಮ್ಮನೆ ಇರುತ್ತಿದ್ದಳು. ಈಗ ತುಂಬ ಧೈರ್ಯವಂತಳಾಗಿದ್ದಾಳೆ ಎನ್ನುವುದನ್ನು ಜೀರ್ಣಿಸಿಕೊಳ್ಳಲು ಆಗುತ್ತಿರಲಿಲ್ಲ. ನಾನು ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಕೆಲಸಕ್ಕೆ ಹೋಗುತ್ತಿದ್ದೆ. ಕೆಲವು ದಿನ ಹೀಗೆ ನೆಮ್ಮದಿಯಿಂದ ಕಳೆದಿತ್ತು. ಈಗ ನನ್ನ ಮಾವ ಅನಾರೋಗ್ಯದಿಂದ ಬಳಲುತ್ತಿದ್ದರು. ನನ್ನ ಮಾವನವರ ಮಂಡಿ ನೋವು ತುಂಬ ಜಾಸ್ತಿಯಾಗಿತ್ತು. ಅವರಿಗೆ ಸರಿಯಾಗಿ ನಡೆದಾಡಲು ಆಗುತ್ತಿರಲಿಲ್ಲ. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಅತ್ತೆಗೆ ತುಂಬ ಹುಷಾರಿರಲಿಲ್ಲ. ನನ್ನ ಮಾವನವರು ನನ್ನ ಬಳಿ ಬಂದು, ಮಗಳೇ, ಹೇಗಾದರೂ ಮಾಡಿ ನಿನ್ನ ಅತ್ತೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಅವರ ಕಣ್ಣುಗಳಲ್ಲಿ ತಪ್ಪಿತಸ್ಥ ಭಾವನೆ ಇತ್ತು. ನಾನು ತಕ್ಷಣವೇ ಓಡುತ್ತಾ ನನ್ನ ಅತ್ತೆ ಬಳಿಗೆ ಹೋಗಿ ನೋಡಿದೆ. ಅವರು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ದರು. ನಾನು ತಟ್ಟನೆ ಆಸ್ಪತ್ರೆ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಡಾಕ್ಟರ್ ಚೆಕಪ್ ಮಾಡಿ ಹೇಳಿದರು, ನಿಮ್ಮ ಅತ್ತೆಗೆ ಪಾರ್ಶ್ವವಾಯು ಅಟ್ಯಾಕ್ ಆಗಿದೆ. ಇದರಿಂದಾಗಿ ಅವರ ಅರ್ಧ ಶರೀರ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟಿದೆ. ಅವರಿಗೆ ಕೂಡಲೇ ಚಿಕಿತ್ಸೆ ಆಗಬೇಕು. ತುಂಬ ದಿನಗಳಿಂದ ನನ್ನ ಅತ್ತೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುತ್ತಿತ್ತು. ನನ್ನ ಅತ್ತೆಯವರು ಅನಾರೋಗ್ಯದಿಂದ ಬಳಲುತ್ತಿರುವುದರಿಂದ ನನ್ನ ಮಾವ ಆಘಾತಕ್ಕೊಳಗಾಗಿದ್ದರು. ಈಗ ಅವರಿಗೆ ಸಾಂತ್ವನ ಹೇಳುವವರು ಯಾರೂ ಇರಲಿಲ್ಲ. ಕೆಲವು ದಿನಗಳ ನಂತರ ಅತ್ತೆಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬರಲಾಯಿತು. ಮೊದಲು ನಾನು ನಮ್ಮ ಅತ್ತೆ ಮಾವನವರ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿರಲಿಲ್ಲ. ಆದರೆ ಈಗ ಅತ್ತೆ ಮಾವನವರ ಸೇವೆ ಮಾಡುತ್ತಿದ್ದೆ. ಮೊದಲು ನನ್ನ ಬಗ್ಗೆ ಕಟುವಾಗಿ ಮಾತನಾಡುತ್ತಿದ್ದ ಅತ್ತೆ ಈಗ ಕಣ್ಣೀರು ಹಾಕುತ್ತಾ ತಮ್ಮ ತಪ್ಪಿಗೆ ಕ್ಷಮೆ ಕೇಳುತ್ತಿದ್ದರು. ನಾನು ಅವರನ್ನು ಮೊದಲೇ ಕ್ಷಮಿಸಿದ್ದೆ. ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುತ್ತಿತ್ತು. ಅವರು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು. ವಾಸಿಸಲು ಮನೆ ಇತ್ತು. ನನಗೆ ನೆಮ್ಮದಿಯಾಗಿ ಜೀವಿಸಲು ಇಷ್ಟು ಸಿಕ್ಕಿರುವುದು ಸಾಕು. ಈಗ ನನ್ನ ಅತ್ತೆ ಮಾವನವರಿಗೆ ಅವರ ಬಗ್ಗೆ ಪಶ್ಚಾತ್ತಾಪ ಆಗಿತ್ತು. ಅವರು ನನಗೆ ಹೇಳುತ್ತಿದ್ದರು, ನಾವು ನಿನ್ನ ಜೊತೆ, ನಿನ್ನ ಮಕ್ಕಳ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇವೆ. ಆದರೂ ನೀನು ಈಗ ಅದನ್ನೆಲ್ಲ ಮರೆತು ನಮ್ಮ ಸೇವೆ ಮಾಡುತ್ತಿದ್ದೀಯಾ. ನಾನು ಅವರಿಗೆ ಹೇಳಿದೆ, ನೀವು ಯೋಚಿಸಿದ್ರಿ ನಿಮ್ಮ ಮಗ ಸತ್ತು ಹೋದ ನಂತರ ನಿಮ್ಮ ಪಾಲಿಗೆ ಅವರ ಹೆಂಡತಿ ಮಕ್ಕಳು ಸತ್ತು ಹೋಗಿದ್ದಾರೆ ಎಂದು. ಆದರೆ ನಾನು ಹಾಗೆ ಯೋಚಿಸಲಿಲ್ಲ. ನನ್ನ ಗಂಡ ಹೋದರೂ ಅವರ ಅಪ್ಪ ಅಮ್ಮ ನನ್ನ ಪಾಲಿಗೆ ಇದ್ದಾರೆ ಎಂದುಕೊಂಡಿದ್ದೇನೆ. ನನ್ನ ಅತ್ತೆ ಮಾವ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ನಾನು ಅವರಿಗೆ ಹೇಳಿದೆ, ಈಗ ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುತ್ತಿದೆ. ಅವರು ಖುಷಿಯಾಗಿದ್ದಾರೆ. ನಾನು ಖುಷಿಯಾಗಿದ್ದೇನೆ. ನೀವು ಕೂಡ ಹಳೆಯ ತಪ್ಪುಗಳನ್ನು ಮರೆತು ಖುಷಿಯಾಗಿದ್ದರೆ ಜೀವನ ಚೆನ್ನಾಗಿರುತ್ತೆ. ಅವರು ನನ್ನ ಮತ್ತು ನನ್ನ ಮಕ್ಕಳನ್ನು ತಬ್ಬಿಕೊಂಡರು. ಹೇಳಿದರು, ಮಗಳೇ, ನೀನು ನಮ್ಮ ಜೀವನಕ್ಕೆ ವಾಪಸ್ ಬಂದು ಬಿಡು. ಏಕೆಂದರೆ ನಾನು ಅವರ ಮನೆಗೆ ಬಂದು ಅವರ ಊಟ ಉಪಚಾರ ನೋಡಿಕೊಂಡು ಮನೆಗೆ ಹೋಗುತ್ತಿದ್ದೆ. ಅವರ ಮನೆಯಲ್ಲಿ ಅವರ ಜೊತೆ ಊಟ ಮಾಡುತ್ತಿರಲಿಲ್ಲ. ಇದು ಅವರಿಗೆ ಇಷ್ಟವಾಗಲಿಲ್ಲ. ಮಕ್ಕಳು ಅವರ ಜೊತೆ ಹೋಗುತ್ತಿರಲಿಲ್ಲ. ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಈಗ ಎಲ್ಲವೂ ಸರಿ ಹೋಗಿದೆ. ಅತ್ತೆ ಮಾವನವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ಅವಮಾನ ಮಾಡುತ್ತಿದ್ದ ಅಕ್ಕಪಕ್ಕದ ಮನೆಯವರು ಈಗ ನನ್ನನ್ನು ಹೊಗಳುತ್ತಿದ್ದಾರೆ. ದಿನ ಕಳೆದಂತೆ ನಾನು ನನ್ನ ಕೆಟ್ಟ ಹಳೆಯ ದಿನಗಳನ್ನು ಮರೆಯತೊಡಗಿದೆ. ನನ್ನ ಅತ್ತೆಯವರಿಗೆ ಒಳ್ಳೆಯ ಚಿಕಿತ್ಸೆ ಸಿಕ್ಕಿರುವುದರಿಂದ ಮತ್ತು ನಾನು ಅವರನ್ನು ಚೆನ್ನಾಗಿ ಆರೈಕೆ ಮಾಡಿರುವುದರಿಂದ ಅವರ ಆರೋಗ್ಯ ಈಗ ಸುಧಾರಿಸಿದೆ. ನನ್ನ ಮಕ್ಕಳನ್ನು ಅವರು ಮೊದಲು ಬೈಯುತ್ತಿದ್ದರು.
ಆದರೆ ಈಗ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಈಗ ನಾವು ನೆಮ್ಮದಿಯಿಂದ ಇದ್ದೇವೆ. ನಾವು ಎಲ್ಲಿಯವರೆಗೆ ನಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿ ಹೋರಾಟ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮನ್ನು ಹತ್ತಿಕ್ಕುವವರು ಇದ್ದೇ ಇರುತ್ತಾರೆ. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆ ಅನಿಸಿತು? ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.